ಪ್ಲೇನ್ ಆಗಿ ಈ ಸಿನಿಮಾ ಹಂಗಿದೆ ಹಿಂಗಿದೆ ಅಂತ ಮಾತಾಡೋದಕ್ಕಿಂತ ಒಂದು ಸ್ವಲ್ಪ ಒಳಹೊಕ್ಕು ಈ ಸಿನಿಮಾನ ನೋಡಿ. ತುಂಬ ಹಾನೆಸ್ಟ್ ಇದೆ. ಆ ಹಾನೆಸ್ಟಿನೇ ನಮ್ಮನ್ನ ಹಾಂಟ್ ಮಾಡ್ತಾ ಇರೋದು. ಹೊಸದಾಗಿತ್ತು. ಸಕ್ಸಸ್ಸು ಫೇಲ್ಯೂರ್ ಎಲ್ಲ ಕಡೆ ಬರುತ್ತೆ, ಆದರೆ ಪ್ರಯತ್ನ ಅನ್ನೋದಿದೆಯಲ್ಲ, ಖಾಲಿ ಮನಸ್ಸಲ್ಲಿ ಹೋಗಿ ಟಾಕ್ಸಿಕ್ ನೋಡಿ ನೆಗ್ಲೆಕ್ಟ್ ಮಾಡ್ತಾ ಇದ್ದೀವಿ. ಆ ಗಿಲ್ಟ್ ಅನ್ನೋದೇನಿದೆ, ಆ ಗಿಲ್ಟು ನಮ್ಮನ್ನ ಕಾಡಕ್ಕೆ ಶುರು ಮಾಡಿದಾಗ, ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ, ನಾನು ಪ್ರವೀಣೇಕ್ ಅಂತ. ಸೊ ಎಲ್ಲೆಲ್ಲೂ ಟಾಕ್ಸಿಕ್ ಮಯ ಆಗಿದೆ. ಇಡೀ ದೇಶದಾದ್ಯಂತ ವಿಶ್ವದಾದ್ಯಂತ ಟಾಕ್ಸಿಕ್ ಇವತ್ತು ಎಲ್ಲ ಕಡೆ ರಿಲೀಸ್ ಆಗಿದೆ. ಬೆಳಗಿನ ಜಾವದಿಂದಲೇ ಶೋಗಳು ಶುರುವಾಗಿದೆ. ಎಷ್ಟು ದೊಡ್ಡ ಹಬ್ಬ, ಎಷ್ಟು ದೊಡ್ಡ ಕ್ರೇಜು ಅನ್ನೋದನ್ನು ನೀವೆಲ್ಲ ಬೆಳಗಿನ ನೋಡ್ತಾನೆ ಇದ್ದೀರಾ. ಸೊ ನಾನು ಕೂಡ ಈಗಷ್ಟೇ ಸಿನಿಮಾ ನೋಡ್ಕೊಂಡು ಬಂದೆ. ನಾನು ಸಿನಿಮಾ ನೋಡಿದ ಅಂದರೆ ಫಸ್ಟ್ ಆಫ್ ಅಲ್ಲೇ ತಡಿಲಾರದೆ ಒಂದು ವೀಡಿಯೋ ಕೂಡ ಮಾಡಿದ್ದೆ ಥಿಯೇಟ್ರಿಂದಾನೆ. ಅಂದರೆ ಅಷ್ಟು ಎಕ್ಸೈಟ್ಮೆಂಟ್ ಇತ್ತು, ಅಷ್ಟು ಎಲಿವೇಶನ್ಸು, ಆ ಲೆವೆಲ್ ಮೇಕಿಂಗು, ಕನ್ನಡದ ಎಷ್ಟು ದೊಡ್ಡ ಹೆಮ್ಮೆ ಇದು, ಭಾರತದ ಎಷ್ಟು ದೊಡ್ಡ ಹೆಮ್ಮೆ ಇದು, ವಿಶ್ವಮಟ್ಟದಲ್ಲಿ ಈ ಥರದೊಂದು ಶ್ರೇಷ್ಠವಾದಂತಹ ಸಿನಿಮಾ, ಶ್ರೇಷ್ಠವಾದಂಥ ಮೇಕಿಂಗು, ಈ ಥರದೊಂದು ಎಕ್ಸಿಕ್ಯೂಷನ್ ನೋಡಿದಾಗ ತಡಿಲಾರದಷ್ಟು ಸಂತೋಷ ಆಯಿತು. ಅದನ್ನು ಹಾಗಾಗಿ ನಿಮ್ಮ ಮುಂದೆ ಇಡುವಂಥ ಒಂದು ಪ್ರಯತ್ನನ, ಫಸ್ಟ್ ಆಫ್ ಆ ಎಕ್ಸೈಟ್ಮೆಂಟ್ನ ನಿಮ್ಮ ಮುಂದೆ ತೋಡ್ಕೊಂಡಿದ್ದೆ. ಅದನ್ನೆಲ್ಲ ನೀವು ನೋಡಿದ್ರಿ ಅಂತ ನಾನು ಭಾವಿಸ್ತೀನಿ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಾನು ಥಿಯೇಟ್ರಿಂದ ಆಚೆ ಬರೋಷ್ಟೊತ್ತಿಗೆ ಒಂದಷ್ಟು ರಿವ್ಯೂಸು, ಜನಗಳು ಮಾತಾಡಿರೋದು, ಇದೆಲ್ಲ ನೋಡ್ತಾ ಗಮನಿಸ್ತಾ ಇದ್ದೆ. ನಾನು ಕೂಡ ಸಿನಿಮಾ ನೋಡಿದ್ದೀನಿ. ಹಾಗಾಗಿ ಅಭಿರುಚಿ ಒಬ್ಬೊಬ್ರದ್ದು ಒಂದೊಂದು ಥರ ಇರುತ್ತೆ ಪ್ರೇಕ್ಷಕರದ್ದು, ಅದು ಹೌದು. ಮತ್ತು ಕನ್ನಡ ಸಿನಿಮಾಗಳು ಬರ್ತಿರುವಂಥ ರೀತಿ, ಕನ್ನಡ ಸಿನಿಮಾಗಳನ್ನ ನೋಡ್ಕೊಂಡು ಬಂದಿರುವಂತಹ ಪ್ರೇಕ್ಷಕರ ಮನಸ್ಥಿತಿ, ಹಾಗೆ ಭಾರತೀಯ ಸಿನಿಮಾಗಳನ್ನು ನೋಡ್ಕೊಂಡು ಬರ್ತಿರುವಂಥ ಪ್ರೇಕ್ಷಕರ ಮನಸ್ಥಿತಿ ನಮಗೆಲ್ಲ ಗೊತ್ತೇ ಇದೆ. ನಾನು ಕೂಡ ಒಬ್ಬ ಭಾರತೀಯ ಪ್ರೇಕ್ಷಕ, ನಾನು ಒಬ್ಬ ಕನ್ನಡ ಪ್ರೇಕ್ಷಕ. ಇದರ ಹೊರತಾಗಿ ಮೊದಲಿಂದಲೂ ಕೂಡ ಟಾಕ್ಸಿಕ್ ಸಿನಿಮಾ ತಂಡ ಪ್ರಚಾರ ಮಾಡ್ತಾನೆ ಬಂತು, ಇದು ವರ್ಲ್ಡ್ ಸಿನಿಮಾ, ಗ್ಲೋಬಲ್ಗೆ ಹೋಗ್ತಾ ಇದ್ದೀವಿ, ಗ್ಲೋಬಲ್ ಕಂಟೆಂಟ್ ಅಂತ ಹೇಳಿ. ಸೊ ಅದಕ್ಕೆ ತಕ್ಕಂತೆ ಜಾಗತಿಕ ಮಟ್ಟದಲ್ಲಿ ಸಿನಿಮಾ ಮಾಡಬೇಕಾದ್ರೆ ಬೇಕಾಗುವಂತಹ ಎಲಿಮೆಂಟ್ಸ್ನ ಇಟ್ಕೊಂಡೇ, ಅಂಶಗಳನ್ನ ಇಟ್ಕೊಂಡೇ ಈ ಸಿನಿಮಾವನ್ನು ಮಾಡಿದ್ದಾರೆ. ಸೊ ಜಾಗತಿಕವಾಗಿ ಈ ಸಿನಿಮಾ ಭಾರತೀಯತೆಯನ್ನು ಸಾರುವಂತಹ ಸಿನಿಮಾ. ಸಂಬಂಧಗಳ ವಿಷಯಗಳಾಗಲಿ ಅಥವಾ ಭಾವನಾತ್ಮಕ ಸನ್ನಿವೇಶಗಳು, ಅಂದರೆ ಹ್ಯೂಮನ್ ಎಮೋಷನ್ಸು ಎಲ್ಲನೂ ಒಂದೇ. ಅದು ಈ ದೇಶ ಆಗಿರ್ಬೋದು, ಈ ರಾಜ್ಯ ಆಗಿರ್ಬೋದು, ಈ ಊರಾಗಿರ್ಬೋದು, ಇಡೀ ವಿಶ್ವದಾದ್ಯಂತ ಮನುಷ್ಯನ ಸಂಬಂಧ, ಮನುಷ್ಯನ ಗುಣಗಳು ಎಲ್ಲವೂ ಒಂದೇ. ಆದರೆ ಆಚಾರ ವಿಚಾರ ಮಾತ್ರ ಬದಲಾಗ್ಬೋದು ಅಷ್ಟೇ. ಆದರೆ ಮನಸ್ಥಿತಿ, ಮಾನವ ಸಂಬಂಧಗಳು ಸೇಮೇ ಇರುತ್ತೆ. ಸೊ ಹಾಗಾಗಿ ಇವರು ಕಂಡಿರುವಂತಹ ಕನಸು, ಇವರು ಮಾಡಿರುವಂತಹ ಸಿನಿಮಾ ಶೈಲಿ ಬೇರೆ ಬೇರೆ ಇದೆ. ನನಗೇನು ಅನ್ನಿಸ್ತು ಅಂದರೆ, ಇದೆಲ್ಲ ನೋಡಿದಾಗ ನೀವು ಟಾಕ್ಸಿಕ್ ಸಿನಿಮಾವನ್ನು ಕಂಪ್ಲೀಟ್ ಪಾಸಿಟಿವ್ ಮೈಂಡ್ಸೆಟ್ಟಲ್ಲಿ ನೋಡಿದ್ರೆ ಇಷ್ಟು ವಿಷಯ ಸಿಗುತ್ತೆ. ತುಂಬ ವಿಷಯ ಇದೆ. ಅಂದರೆ ನೀವು ಅದು ಆ ಸಿನಿಮಾದಿಂದ ಆಚೆಗೆ ತೊಗೊಂಬರುವಂಥ ತುಂಬ ವಿಷಯ ಇದೆ, ತುಂಬ ರಿಯಲೈಸೇಷನ್ ಆಗುವಂಥ ವಿಷಯ ಇದೆ, ನಮ್ಮ ಬದುಕಿನ ವಿಷಯಗಳಿದೆ. ಇವತ್ತಿನ ಜನ್ರೇಷನ್ನು, ಇವತ್ತಿನ ಯಂಗ್ಸ್ಟರ್ಸು, ಯಂಗ್ ಕಪಲ್ಸು, ಅಂದರೆ ನಾನು ಹೇಳ್ತಾ ಇರೋದು ವಯಸ್ಕರೇ ಫೇಸ್ ಮಾಡ್ತಿರುವಂತಹ, ಇವತ್ತಿನ ಜನ್ರೇಷನ್ ವಯಸ್ಕರು ಫೇಸ್ ಮಾಡ್ತಿರುವಂಥ ಅನೇಕ ವಿಷಯಗಳಿದೆ, ಅನೇಕ ತೊಳಲಾಟಗಳಿದೆ, ದ್ವಂದ್ವ ಇದೆ. ಹೆಣ್ಣು ಗಂಡು ಮತ್ತು ಇವತ್ತಿನ ಇಬ್ಬರ ಮನಸ್ಥಿತಿ ಹಾಗೂ ಬದುಕು ಮತ್ತು ಸಾಮಾಜಿಕ ವರ್ಚಸ್ಸು, ಈ ಎಲ್ಲವನ್ನೂ ಕೂಡ ಒಳಗೊಂಡಿರುವಂತಹ ಒಂದು ವಿಷಯ ಈ ಸಿನಿಮಾದಲ್ಲಿ ಗಾಢವಾಗಿದೆ. ಸೊ ಹಾಗಾಗಿ ಇದನ್ನು ಪಾಸಿಟಿವ್ ಆಗಿ ನೋಡಿದ್ರೆ ನಿಮಗೆ ತುಂಬ ಪಾಸಿಟಿವ್ ಎಲಿಮೆಂಟ್ಸು ತೊಗೊಂಬರ್ತೀರ. ಸೋದರ ಭಾತೃತ್ವ ಸಂಬಂಧದಿಂದ ಹಿಡಿದು ಪ್ರೀತಿ, ಪ್ರೇಮ, ವಾತ್ಸಲ್ಯದವರೆಗೂ, ಮಕ್ಕಳ ವಾತ್ಸಲ್ಯದವರೆಗೂ ಸಾಕಷ್ಟು ವಿಷಯಗಳಿದ್ದಾವೆ. ಅದರಿಂದ ಆಚೆಗೆ ಅದು ನಮ್ಮನ್ನು ಕಾಡುವಂತಹ ಸಾಕಷ್ಟು ಲೇಯರ್ಸ್ ಇದ್ದಾವೆ. ತುಂಬ ಮೆಟಾಫರಿಕ್ ಆಗಿ ಗೀತು ಮೋಹನ್ ದಾಸ್ ಅವರು ಈ ಸಿನಿಮಾನ ಮಾಡಿದ್ದಾರೆ. ಸೊ ಹಾಗಾಗಿ ನಾವು ಈ ಸಿನಿಮಾನ ಪಾಸಿಟಿವ್ ಆಗಿ ನೋಡಿದ್ರೆ ತುಂಬ ಪಾಸಿಟಿವ್ ವಿಷಯಗಳನ್ನ ನಾವು ತೊಗೊಂಡೋಗ್ಬೋದು. ಹಾಗೆಯೇ ಒಂದು ಪ್ರಿಜುಡೈಸ್ಡ್ ಆಗಿ ಒಂದು ಮೈಂಡ್ಸೆಟ್ನ ಮಾಡಿಕೊಂಡು, ಯಾಕೆಂದರೆ ನಾನು ಟಾಕ್ಸಿಕ್ ಪ್ರಮೋಷನ್ ಬಿಗಿನಿಂಗಲ್ಲೇ ಒಂದು ಟೀಸರ್ ಬಿಟ್ಟಾಗಲೇ ಇದು ಅಡಲ್ಟ್ರಿ ಆಗಿದೆ, ಇದು ಟೀಸರ್ ಆಗಿದೆ, ಹೀಗಿದೆ, ಇವೆಲ್ಲ ಚರ್ಚೆಗಳು, ಪ್ರಚಾರಗಳನ್ನು ನಾವು ನೋಡಿದ್ದೀವಿ. ಸೊ ಇದು ಹೆಣ್ಮಕ್ಳು ನೋಡೋಕ್ಕಾಗಲ್ಲ, ಮಕ್ಕಳು ನೋಡೋಕ್ಕಾಗಲ್ಲ. ಹೌದು, ಮಕ್ಕಳು ನೋಡೋಕ್ಕಾಗಲ್ಲ ನಿಜ, ಆದರೆ ಹೆಣ್ಣು ಮಕ್ಕಳು ನೋಡಲೇಬೇಕಾಗಿರೋ ಸಿನಿಮಾ ಇದು. ಒಬ್ಬ ಹೆಣ್ಣು ನಿರ್ದೇಶಕಿ, ಒಬ್ಬ ಮಹಿಳಾ ನಿರ್ದೇಶಕಿನೇ ಡೈರೆಕ್ಟ್ ಮಾಡಿರುವಂತಹ ಸಿನಿಮಾ ಇದು. ಒಬ್ಬ ಮಹಿಳೆ ಕಂಡಿರುವಂತಹ ಕತೆ ಇದು, ಕ್ರಾಫ್ಟ್ ಇದು, ಕಲ್ಪನೆ ಇದು. ಅದನ್ನು ತೆರೆ ಮೇಲೆ ತಂದಿರೋದು ಮಹಿಳೆ. ಆ್ಯಂಡ್ ಸಿನಿಮಾ ತುಂಬ ಮಹಿಳೆಯರ ವಿಷಯವೇ ತುಂಬ ಇದೆ. ತುಂಬ ಜನ ಮಹಿಳೆಯರೇ ಇದ್ದಾರೆ, ನಾಯಕ ಒಬ್ಬನೇ ಇದ್ದಾನೆ. ಸೊ ಹಾಗಾಗಿ ಮಹಿಳೆಯರು ನೋಡಲೇಬೇಕಾಗಿರುವಂತಹ ಸಿನಿಮಾ ಇದು. ಮಹಿಳೆಯರ ಮನಸ್ಥಿತಿ ಮತ್ತು ಇವತ್ತಿನ ಪರಿಸ್ಥಿತಿ, ಎಸ್ಪೆಷಲಿ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಇಬ್ಬರೂ ಕೂಡ ಈ ಒಂದು ವಯೋಮಾನ ಮತ್ತು ಈ ಒಂದು ತಲೆಮಾರಲ್ಲಿ ನೋಡಲೇಬೇಕಾಗಿರುವಂಥ ಒಂದು ಕಂಟೆಂಟ್ ಇದು. ಸೊ ಹಾಗಾಗಿ 100% ಕಪಲ್ಸ್, ಅಡಲ್ಟ್ರಿ ಕಪಲ್ಸ್, ಫ್ಯಾಮಿಲೀಸ್ ನೋಡಲೇಬೇಕಾದಂತಹ ಮತ್ತು ಹೆಣ್ಣು ಮಕ್ಕಳು ಹೆಚ್ಚೆಚ್ಚಾಗಿ ಈ ಸಿನಿಮಾ ನೋಡಲೇಬೇಕಾದಂಥ ಕಂಟೆಂಟು. ನೀವು ಇದನ್ನು ಪಾಸಿಟಿವ್ ಆಗಿ ನೋಡಿದ್ರೆ ಆಗಲೇ ಹೇಳ್ದಂಗೆ ತುಂಬ ತೊಗೊಂಡೋಗ್ಬೋದು. ಅದೇ ರೀತಿ ಈ ಒಂದು ಹಳೆ ನಾನು ಹೇಳಿದ್ನಲ್ಲ, ಈ ಪ್ರಚಾರ ಮತ್ತು ಈ ಸಿನಿಮಾದ ಒಂದು ಪ್ರಿಜುಡೈಸ್ಡು, ಇದು ಅಡಲ್ಟ್ರಿ ಕಂಟ್ರಿ, ಹೆಣ್ಮಕ್ಳು ಬರ್ಬೋದು, ಈ ಥರದ ಮೈಂಡ್ಸೆಟ್ಟಲ್ಲೇ ನೀವು ಹೋದರೆ, ಅಥವಾ ಇದು KGFಗಿಂತ ಎಕ್ಸ್ಟ್ರಾಡಿನರಿ ಆಗಿರುತ್ತೆ, ಯಾವುದ್ಯಾವುದೋ ಕಂಪ್ಯಾರಿಸನ್ ಇಟ್ಕೊಂಡು
ಪರ್ಸೆಪ್ಷನ್ನ ಇಟ್ಕೊಂಡು ಓಕೆ ನನ್ನ ಎಕ್ಸ್ಪೆಕ್ಟೇಷನ್ ತುಂಬ ಇದ್ದಾಗ ನಿಮಗೆ ಅದು ತಾಗದೆ ಇರಬಹುದು, ಆಗಬಹುದು. ಆ ಥರದ್ದು ಒಂದು ಸಂದರ್ಭ ನಿಮಗೆ ಸಿನಿಮಾ ನೋಡಬೇಕಾದ್ರೆ ಕೆಲವೊಂದು ಕಡೆ ಅನ್ನಿಸ್ಬೋದು. ಸೊ ಅದಷ್ಟೇ ಮಾನದಂಡವಾಗಿ ಇಟ್ಕೊಂಡು ಇಷ್ಟು ದೊಡ್ಡ ಕನಸನ್ನು, ಇಷ್ಟು ದೊಡ್ಡ ಪ್ರಯತ್ನವನ್ನು ತುಂಬ ಈಸಿಯಾಗಿ ಕೆಲವೊಬ್ಬರು ಮಾತಾಡ್ತಿದ್ದಾರೆ. ಅದು ನನಗೆ ತುಂಬ ಬೇಸರ ತಂತು. ಕನ್ನಡಿಗರಾಗಿ, ಭಾರತೀಯರಾಗಿ ಈ ಥರದೊಂದು ಪ್ರಯತ್ನ ನಮ್ಮ ನಡುವೆ ಆಗಿದೆ, ನಮ್ಮವರು ಮಾಡಿದ್ದಾರೆ ಅಂತಂದಾಗ ಸರಿ ತಪ್ಪುಗಳನ್ನು ತಿದ್ದಿ, ಸರಿನಾ ಸರಿ ಅಂತ ಹೇಳಿ, ತಪ್ಪನ್ನು ತಪ್ಪೋದು ಅಂತ ಹೇಳಿ, ಆದರೆ ಪ್ರಯತ್ನಕ್ಕೆ ಬೆನ್ನು ತಟ್ಟದೆ ನೀವು ತುಂಬ ಈಸಿಯಾಗಿ ನಗ್ನಗ್ತಾ ಒಂಥರ ಏನಂತಾರೆ ಕ್ಲೀಶೆಯಾಗಿ ನೀವು ಅದನ್ನು ಹೇಳ್ತಾ ಇರೋ ರೀತಿ ತುಂಬ ಬೇಸರವನ್ನು ತರ್ತಿದೆ ವೈಯಕ್ತಿಕವಾಗಿ ನನಗೆ. ಸೊ ಹಾಗಾಗಿ ನಾನು ಕಂಡಂತಹ ಟಾಕ್ಸಿಕ್ ಸಿನಿಮಾ ಹೇಗಿತ್ತು, ಅದು ಹೇಗಿದೆ ಅನ್ನೋದನ್ನು ನನ್ನ ದೃಷ್ಟಿಕೋನದಲ್ಲಿ ನಾನು ಕಂಡಿರುವಂಥ ಸಿನಿಮಾದ ವಿಮರ್ಶೆ ಆದರೂ ಅಂತ ಅಂದ್ಕೊಳ್ಳಿ ಅಥವಾ ಅನಿಸಿಕೆ ಆದರೂ ಅಂತ ಅಂದ್ಕೊಳ್ಳಿ, ಪರವಾಗಿಲ್ಲ. ಸೊ ನನಗೆ ಅನಿಸಿದ್ದನ್ನು ತುಂಬ ಲೆಂತಿಯಾಗಿ ಹೇಳಕ್ಕೆ ಹೋಗ್ತೀನಿ ಇವತ್ತು, ಯಾಕೆಂದರೆ ಸಾಕಷ್ಟು ವಿಚಾರಗಳಿದೆ ಸಿನಿಮಾದಲ್ಲಿ. ಸೊ ಹಾಗಾಗಿ ಮೊದಲಿಗೆ ಟಾಕ್ಸಿಕ್ ಸಿನಿಮಾ ಅಂದರೆ ನಾನು ಯಾವುದೇ ನಿರೀಕ್ಷೆ ಅಥವಾ ಇದು ಹೀಗಿರ್ಬೋದು ಹಾಗಿರ್ಬೋದು ಅನ್ನೋ ಯಾವ ಪ್ರಿಡಿಕ್ಷನ್ಗಳನ್ನು ಇಟ್ಕೊಳ್ಳದೆ, ಟಾಕ್ಸಿಕ್ ಒಂದೊಳ್ಳೆ ಸಿನಿಮಾ ಆಗಿರುತ್ತೆ, ಒಂದೊಳ್ಳೆ ಮೇಕಿಂಗ್ ಆಗಿರುತ್ತೆ. ಯಶ್ ಅವರು, ಗೀತು ಮೋಹನ್ ದಾಸ್ ಅವರು, ಮಾನ್ಸ್ಟರ್ ಮೈಂಡ್ ಕ್ರಿಯೇಷನ್ಸ್, ಕೆವಿನ್ ಪ್ರೊಡಕ್ಷನ್ಸ್, ಅಂದರೆ ಯಾರು ಮಾಡಿದಂಥ ಒಂದು ಪ್ರಯತ್ನವನ್ನು ಮಾಡಿರ್ತಾರೆ ಅಂತಲೇ ಹೋಗಿದ್ದೆ. ಹೌದು, ಅವರು ಯಾರೂ ಮಾಡದೇ ಇರುವಂತಹ ಪ್ರಯತ್ನ ಮಾಡಿದ್ದಾರೆ, ಯಾರೂ ಟಚ್ ಮಾಡದೇ ಇರುವಂಥ ವಿಷಯಗಳನ್ನು ಟಚ್ ಮಾಡಿದ್ದಾರೆ. ಸೊ ಹಾಗಾಗಿಯೇ ಸಿನಿಮಾ ನೋಡೋರಿಗೆ ಅದು ಹೊಸದಾಗಿದೆ. ಅದನ್ನು ಕೆಲವ್ರಿಗೆ ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕಾಗ್ತಿದೆ, ಕೆಲವ್ರಿಗೆ ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕಾಗ್ತಿಲ್ಲ. ಆ್ಯಂಡ್ ಇನ್ನೂ ಒಂದು ವಿಷಯ ಮುಖ್ಯವಾಗಿ ಹೇಳಬೇಕು ಅಂತಂದರೆ, ನನಗಂತೂ ಇನ್ನೊಂದು ಸಲ ಈ ಸಿನಿಮಾ ನೋಡಬೇಕು ಅಂತ ಅನ್ನಿಸ್ತು. ಸಾಕಷ್ಟು ವಿಚಾರಗಳು ಸಿನಿಮಾದಲ್ಲಿ, ಅಂದರೆ ಪ್ರತಿ ಸಂಭಾಷಣೆಯು ಆ ಸನ್ನಿವೇಶಕ್ಕೆ, ಆ ದೃಶ್ಯಕ್ಕೆ ಬರುವಂತಹ ಸಂಭಾಷಣೆಯು ಆ ಪಾತ್ರಗಳ ಸಂಬಂಧಗಳ ನಡುವೆ ಹುಟ್ಟುವಂತಹ ಒಂದು ಸಂಭಾಷಣೆ, ಆ ಹೇಳುವಂಥ ರೀತಿ, ಮತ್ತು ಅದು ನಮಗೆ ಚಿಂತನೆಗತ್ಸುವಂಥ ರೀತಿ, ಮತ್ತು ನಮಗೆ ಟೋಟಲಿ ನಮ್ಮ ಬದುಕಿನ ಒಂದು ಮೆಲುಕು ಹಾಕುವಂಥ ಒಂದಷ್ಟು ವಿಚಾರಕ್ಕೆ ಕೆಣಕುತ್ತೆ. ಸೊ ಈ ಕೆಣಕಿದ ವಿಷಯ ಮತ್ತೆ ಮುಂದಕ್ಕೆ ಹೋಗುತ್ತೆ. ಈ ರೀತಿಯಾಗಿ ಸಿನಿಮಾ ನೋಡ್ಕೊಂಡು ಹೋಗ್ತಾ ಇಲ್ಲೇನೋ ಸಿಗ್ತಾ ಇದೆ ನನಗೆ, ಇದೇನೋ ನಂದು ಅಂತ ಅನ್ಸೋಕ್ಕೆ ಶುರುವಾಗುತ್ತೆ, ಇದೇನೋ ನಾನು ನೋಡಿದ್ದು ಅಂತ ಅನ್ಸೋಕ್ಕೆ ಶುರುವಾಗುತ್ತೆ. ಸಿನಿಮಾ ಹೋಗ್ತಿರುತ್ತೆ. ಸೊ ಮತ್ತು ಕೆಲವರು ಹೇಳ್ತಾರೆ ತುಂಬ ನಿಧಾನ, ಹಂಗೆ ಇಲ್ಲ, ಇದು ಕ್ಲಾಸ್, ಇದು ಪ್ರೆಸೆಂಟೇಷನ್, ಅದು ತಾಗಬೇಕಂದ್ರೆ ಹಾಗೆ ತಾಗಬೇಕು. ವರ್ಲ್ಡ್ ಸಿನಿಮಾ ನೋಡುವಂಥವ್ರು, ವರ್ಲ್ಡ್ ಸಿನಿಮಾಗಳನ್ನು ನೋಡುವಂಥವ್ರು, ಇದು ಇನ್ನು ಹೆಂಗೆ ಬೇಕಾದ್ರೂ ತಗೋಬೋದು, ಇಂಟೆಲೆಕ್ಚುಯಲ್ ಅಂತಲೂ ಕರಿಬೋದು. ಹಂಗನ್ಬಿಟ್ಟು ಇದು ಇಂಟೆಲೆಕ್ಚುಯಲ್ ಮಾತ್ರ ಅಲ್ಲ, ಕಂಪ್ಲೀಟ್ಲಿ ಕಮರ್ಷಿಯಲ್ ಮಾಸಿಫೈ ಆಗಿದೆ. ಮಾಸಿಫೈ ಜೊತೆಗೆ ಆ ಇಂಟೆಲೆಕ್ಚುಯಾಲಿಟಿನ ಬ್ಲೆಂಡ್ ಮಾಡಿರುವಂತಹ ಒಂದು ಕ್ಲಾಸ್ ಕಂಟೆಂಟು ಈ ಸಿನಿಮಾ. ಆ್ಯಂಡ್ ತುಂಬ ಪ್ರಶ್ನೆಗಳನ್ನು ಹುಟ್ಟಿಸುವಂಥ ಸಿನಿಮಾ. ಸೊ ಹಾಗಾಗಿ ಈ ರೀತಿಯಾಗಿ ಹೋಗುವಂಥ ಒಂದು ಸಿನಿಮಾ. ಸೊ ಈ ಸಿನಿಮಾನ ಒಂದೇ ಸಲಕ್ಕೆ ಇದು ನಂಗೆ ನಾಟುತ್ತೆ, ತಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ಯಶ್ ಅವರ ಒಂದು ಮಾಸಿಫೈ, ಗೀತು ಅವರ ಒಂದು ಕ್ಲಾಸಿಫೈ, ಈ ಎರಡೂ ಬ್ಲೆಂಡಾಗಿ ಹೋಗ್ತಿರುವಂತಹ ಈ ಒಂದು ಸಿನಿಮಾದೊಳಗಡೆ ಅದು ಇನ್ನೊಂದು ಸಲ ನೋಡಬೇಕು ಅಂತ ಆಬ್ವಿಯಸ್ಲಿ ಅನಿಸುತ್ತೆ. ನನಗಂತೂ ಇನ್ನೊಂದು ಸಲ ನೋಡಬೇಕು, ಆ ಗ್ರಹಿಕೆ ಪ್ರಾಪರಾಗಿ ಹೋಗಬೇಕು, ಈ ಸಿನಿಮಾ ಈ ಲೇಯರ್ಸ್ ಏನು ಅಂತ ಅರ್ಥ ಆಗಬೇಕು ಅಂದರೆ ಇನ್ನೊಂದು ಸಲ ಈ ಸಿನಿಮಾ ನೋಡಲೇಬೇಕು ಅಂತ ನನ್ನ ಅನಿಸಿಕೆ. ಯಾಕೆಂದರೆ ಅಷ್ಟು ಲೇಯರ್ಸ್ ಇದೆ, ಮೆಟಾಫರಿಕಲಿ ತುಂಬ ವಿಷಯಗಳಿದೆ. ಅದು ನಿಮಗೆ ದ್ವಿತೀಯಾರ್ಧದಲ್ಲಿ ಎಸ್ಪೆಷಲಿ ಆ ಮಂಜಿನ ಪೋರ್ಷನ್ಸ್ ಬಂದಾಗ ಟಿಕೆಟ್ ಆ್ಯಂಡ್ ರಾಯ, ಈ ಎರಡೂ ಕ್ಯಾರೆಕ್ಟರ್ಗಳ ಆ ಒಂದು ಹೋರಾಟ, ಹೊಡೆದಾಟ, ಈ ಒಂದು ಸಂದರ್ಭದಲ್ಲಿ ತುಂಬ ಮೆಟಾಫರ್ಗಳು ನಮಗೆ ಗೋಚರಿಸ್ತವೆ. ನಿರ್ದೇಶಕರು ಹೇಳಕ್ಕೆ ಹೊರಟಿರುವಂಥ ಸಾಕಷ್ಟು ವಿಷಯಗಳಿದೆ. ಇದು ಒಂದು ಮಾತ್ರ ಅಲ್ಲ, ಇಡೀ ಸಿನಿಮಾ ತುಂಬೆಲ್ಲ ಕೂಡ ಅವರು ಅಲ್ಲಲ್ಲಿ ಅದನ್ನು ಪ್ಲ್ಯಾಂಟ್ ಮಾಡ್ತಾನೆ ಬಂದಿದ್ದಾರೆ. ಸೊ ಹಾಗಾಗಿ ಇದು ಇನ್ನೊಂದು ಸಲ ನೋಡಿದ್ರೆ ಇನ್ನೂ ವಿವರವಾಗಿ, ಇನ್ನೂ ಗಾಢವಾಗಿ ಈ ಸಿನಿಮಾ ಅರ್ಥ ಆಗುತ್ತೆ, ಮಾತಾಡೋಕ್ಕೆ ಶುರು ಮಾಡ್ತೀವಿ. ಈ ಸಿನಿಮಾ ಪ್ರಮೋಷನ್ಸ್ ಆ್ಯಕ್ಟಿವಿಟೀಸಲ್ಲಿ ತುಂಬೆಲ್ಲ ಯಶ್ ಅವರಾಗಲಿ ಅಥವಾ ಗೀತು ಅವರಾಗಲಿ, ಅಂದರೆ ನಿರ್ದೇಶಕರು, ಕಲಾವಿದರು ಎಲ್ಲರೂ ಕೂಡ ಈ ಸಿನಿಮಾದ ಬಗ್ಗೆ ತುಂಬ ಆಪ್ಯಾಯತೆಯಿಂದ, ಮತ್ತು ಇದು ಇವತ್ತಿನ ಪ್ರೇಕ್ಷಕರಿಗೆ ಇವತ್ತಿನ ಸಿನಿಮ್ಯಾಟಿಕ್ ಸಿನಿಮಾಗಳನ್ನು ನೋಡ್ತಿರೋ ರೀತಿಗೆ ತುಂಬ ಹತ್ತಿರವಾಗುತ್ತೆ, ತುಂಬ ಜನರನ್ನ ಕಾಡುತ್ತೆ, ಮತ್ತು ಎಲ್ಲರಿಗೂ ಒಳ್ಳೆಯ ಹೆಸರಾಗುತ್ತೆ ಈ ಸಿನಿಮಾದಿಂದ. ಅದು ಎಲ್ಲ ವಿಚಾರಗಳಲ್ಲೂ, ಎಲ್ಲ ಕೆಲಸಗಳಲ್ಲೂ ಅಂತ ಅದು ನಿಜವಾಗ್ಲೂ ಹಾಗೆ ಆಗಿದೆ. ಮೊದಲಿಗೆ ರಾಕಿಂಗ್ ಸ್ಟಾರ್ ಯಶ್ ಅವರ ವಿಷಯಕ್ಕೆ ಬರೋ ಯಶ್ ಅವರು KGF 1, 2 ಏನು ಎಲಿವೇಟ್ ಮಾಡಿ, ಏನು ಅವರು ಮಾಸ್ ವರ್ಚಸ್ಸನ್ನು ಅವರು ಗಳಿಸಿದ್ರು, ಅದನ್ನು ಇಲ್ಲೂ ಕಂಟಿನ್ಯೂ ಮಾಡಿದ್ದಾರೆ.
ಕಂಟಿನ್ಯೂಯೇಷನ್ ಜೊತೆಗೆ ಅವರು ಆ್ಯಕ್ಟಿಂಗ್ ಮಾಡಿದ್ದಾರೆ. ಆ್ಯಕ್ಟಿಂಗು ಎಷ್ಟು ಲೇಯರ್ಸಲ್ಲಿ ಮಾಡಿದ್ದಾರೆ, ಎಷ್ಟು ಶೇಡ್ಗಳಲ್ಲಿ ಮಾಡಿದ್ದಾರೆ ಅನ್ನೋದು ನೀವು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಯಾಕೆಂದರೆ ಅವರು ಯಂಗ್ ಟಿಕೆಟ್ಟು, ಆ ಒಂದು ಬ್ಲಡ್ಡು ಹೈ ಎನರ್ಜಿಯಲ್ಲಿ ಒಂದು ಕಡೆ ಕಾಣಿಸೋದರದ್ದಾದರೆ, ಇನ್ನೊಂದು ಕಡೆ ರಾಯನ ಆ ಒಂದು ಸ್ಟೈಲಿಶು, ಆ ಒಂದು ಗತ್ತು, ಆ ಒಂದು ವೈಲೆನ್ಸ್ ಮೈ ಮದರ್ ಟಂಗ್ ಅನ್ನೋದನ್ನು ಅವರು ಹಾಗೆ ಕಂಟಿನ್ಯೂ ಮಾಡಿದ್ದಾರೆ. ವೈಲೆನ್ಸ್ KGF ಅಲ್ಲಿ ಎಷ್ಟು ದೊಡ್ಡದು, ಆ ವೈಲೆನ್ಸ್ ನನ್ನ ಮದರ್ ಟಂಗ್ ಅನ್ನೋ ರೀತಿಯಾಗಿ ರಾಯ ಲಿಟ್ರಲಿ ರಾ ಕಿಂಗ್ ಆಗಿ ಈ ಒಂದು ಮೊದಲಾರ್ಧದಲ್ಲಿ ಕಾಣಿಸ್ಕೊಳ್ತಾರೆ. ಸೊ ಎಲ್ಲರೂ ಹೇಳ್ತಾರೆ 4 ವರ್ಷಕ್ಕೆ ಒಂದು ಸಿನಿಮಾ ಮಾಡಿದ್ದಾರೆ ಯಶು, ಇನ್ನೂ ತುಂಬ ಸಿನಿಮಾಗಳು ಮಾಡ್ಬೋದಿತ್ತು ಅಂತ. ಬಟ್ 4 ವರ್ಷದಲ್ಲಿ ಅವರು 4-5 ಸಿನಿಮಾ ಮಾಡೋಷ್ಟು ಕ್ಯಾರೆಕ್ಟರ್ಗಳನ್ನು ಇದೊಂದೇ ಸಿನಿಮಾದಲ್ಲಿ ಪ್ಲೇ ಮಾಡಿದ್ದಾರೆ. ಯಾಕೆ ಅಂತ ಹೇಳ್ತೀನಿ ಕೇಳಿ. ಇಡೀ ಸಿನಿಮಾದಲ್ಲಿ ಅವರು ಮೊದಲನೇ ಸ್ಟಾರ್ಟಿಂಗ್ ಫ್ರೇಮಿಂದ ಎಂಡಿಂಗ್ ಫ್ರೇಮ್ವರೆಗೂ ಸಾಕಷ್ಟು ಬೇರೆ ಬೇರೆ ಶೇಡ್ಗಳಲ್ಲಿ ಅವ್ರು ಕಾಣಿಸ್ಕೊಂಡಿದ್ದಾರೆ ಪಾತ್ರಗಳ ಇದರಲ್ಲಿ. ಪ್ರತಿ ಆ ಒಂದು ಟೈಮ್ ಪೀರಿಯಡ್ಗೂ, ಪ್ರತಿ ಆ ಒಂದು ಕ್ಯಾರೆಕ್ಟರೈಸೇಷನ್ಗೂ ಅವರು ಬಾಡಿ ಶೇಪನ್ನು ಚೇಂಜ್ ಮಾಡ್ಕೊಂಡಿದ್ದಾರೆ. ಆಂಗಿಕವಾಗಿ ಕಂಪ್ಲೀಟ್ಲಿ ಅವ್ರ ಬಾಡಿ, ಅವ್ರ ಲುಕ್ಕು, ಹೇರ್ಸು, ಗಡ್ಡ ಎಲ್ಲವನ್ನೂ ಚೇಂಜ್ ಮಾಡ್ಕೊಂಡಿದ್ದಾರೆ. ಮ್ಯಾನರಿಸಮ್ನ ಚೇಂಜ್ ಮಾಡ್ಕೊಂಡಿದ್ದಾರೆ. ಪರಕಾಯ ಪ್ರವೇಶ ಮಾಡಿದ್ದಾರೆ ಆ ಪಾತ್ರಗಳಲ್ಲಿ. ಆ ಥರದ ಒಂದು ಪಾತ್ರಗಳನ್ನು ನಿಭಾಯಿಸೋದು ಅಷ್ಟು ಸುಲಭ ಅಲ್ಲ. ಸೊ ಇದುವರೆಗೂ ಯಶ್ ಅವರನ್ನ ನಾವು ಯಾವ ರೀತಿ ಇಷ್ಟು ಕೆರಿಯರಲ್ಲಿ ಸಿನಿಮಾಗಳನ್ನು ನೋಡಿದ್ದೀವೋ ಅದೆಲ್ಲವೂ ಒಂದು ಕಡೆ, ಆದರೆ ಇದೇ ಒಂದು ಕಡೆಯಾಗಿ ನಿಲ್ಲುವಂತಹ ಒಂದು ಸಿನಿಮಾ. ಅಷ್ಟು ದೊಡ್ಡ ಮಟ್ಟದ ಪರ್ಫಾರ್ಮೆನ್ಸ್, ಲುಕ್ಸ್ ಮತ್ತು ಅವರು ಡೆಡಿಕೇಶನ್ ಇಡೀ ಸಿನಿಮಾ ತುಂಬೆಲ್ಲ ಕಾಣುತ್ತೆ. ಅವರ ಬಾಡಿ ಲ್ಯಾಂಗ್ವೇಜು, ಅವ್ರ ದೇಹವನ್ನು ಅವರು ಹುರುಗಳಿಸ್ಕೊಂಡಿರೋಂಥ ರೀತಿ, ಪ್ರತಿ ಸನ್ನಿವೇಶದಲ್ಲೂ, ಪ್ರತಿ ಆ್ಯಕ್ಷನ್ ಸೀಕ್ವೆನ್ಸಲ್ಲೂ, ಪ್ರತಿ ಹಾಡಿನಲ್ಲೂ, ಪ್ರತಿ ಎಮೋಷ್ನಲ್ ಸೀಕ್ವೆನ್ಸಲ್ಲೂ, ಪ್ರತಿಯೊಂದರಲ್ಲೂ ಕೂಡ ಅವರ ಒಂದು ಆ್ಯಕ್ಟಿಂಗ್ ಸ್ಕಿಲ್ಸು, ಹಾಗೆಯೇ ಅವರ ಒಂದು ಡೆಡಿಕೇಶನ್ನು, ಅವರು ಸಿನಿಮಾಗಾಗಿ ಕೊಟ್ಟಿರುವಂತಹ ಒಂದು ಪರಿಪೂರ್ಣ ಶ್ರಮ ಎದ್ದು ಕಾಣುತ್ತೆ. ಈ ಸಿನಿಮಾಗೆ ಬರೀ ಅವರು ಆ್ಯಕ್ಟ್ರಾಗಿ ಕೆಲಸ ಮಾಡಿಲ್ಲ, ಪ್ರೊಡ್ಯೂಸರು ಕೂಡ ಆಗಿರೋದ್ರಿಂದ, ಜೊತೆಗೆ ಈ ಸಿನಿಮಾದ ರೈಟ್ರು ಕೂಡ ಆಗಿರೋದ್ರಿಂದ, ನನಗೆ ಎಸ್ಪೆಷಲಿ ಈ ಒಂದು ಸಿನಿಮಾದ ಡೈಲಾಗ್ಸ್ ಕೇಳಿದಾಗೆಲ್ಲವೂ ಕೂಡ ರಾಕಿಂಗ್ ಸ್ಟಾರ್ ಯಶ್ ಅವರನ್ನು ನಾವು ಇಷ್ಟು ಸಿನಿಮಾಗಳು ನೋಡ್ಕೊ ಬಂದಿರೋದ್ರಿಂದ, ತುಂಬ ಹತ್ತಿರದ ಒಂದು ಕನೆಕ್ಷನ್ ನಮಗಿರೋದ್ರಿಂದ, ಅವರ ಒಂದು ಸ್ಟೈಲ್ ಆಫ್ ಸಂಭಾಷಣೆ ಮತ್ತು ಆ ಪ್ರತಿ ಸಂಭಾಷಣೆಯಲ್ಲೂ ಇರುವಂತಹ ಅರ್ಥ ಅಂದರೆ ತುಂಬ ಫಿಲಾಸಫಿಕಲ್ ಆಗಿದೆ. ಪ್ರಾಕ್ಟಿಕಲಾಗಿ ಅನಿಸ್ಬೋದು ನಿಮಗೆ. ಅಂದರೆ ಹೇಳಿದ ತಕ್ಷಣ ಕಲೋಕಿಯಲ್ ಆಗಿದೆ ಡೈಲಾಗು, ಮಾಸ್ ಆಗಿದೆ, ಗುರು ಈ ಸಖತ್ತಾಗಿದೆ, ಸುಮಾರು ಜನ ನಗ್ತಾಯಿದ್ರು, ಸುಮಾರು ಜನ ಒಂದು ಪಂಚ್ಗಳನ್ನು ಎಂಜಾಯ್ ಮಾಡ್ತಾಯಿದ್ರು ಥಿಯೇಟ್ರಲ್ಲಿ. ಸೊ ನಾನು ಅಂದ್ಕೊಳ್ತಾ ಇದ್ದೆ, ಅಂದರೆ ಈ ಫಿಲಾಸಫಿಕಲಾಗಿ ಅವ್ರು ಎಷ್ಟು ಚೆನ್ನಾಗಿ ಹೇಳುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ, ತಾಗಿಸಿದ್ದಾರೆ. ಸೊ ಸಂಭಾಷಣೆ ಈ ಸಿನಿಮಾದ ಒನ್ ಆಫ್ ದ ಹೈಲೈಟು. ಸೊ ಒಂದು ಯಶ್ ಅವರು ಮತ್ತು ರೈಟಿಂಗು ಅಷ್ಟು ಚೆನ್ನಾಗಿದೆ. ಆ್ಯಂಡ್ ಈ ಥರದೊಂದು ಟ್ವಿಸ್ಟ್ ಕೊಡ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ. ಸೆಕೆಂಡ್ ಹಾಫಲ್ಲಿ ಆ ಟಿಕೆಟು ಮತ್ತು ರಾಯನ ಆ ಒಂದು ಟ್ವಿಸ್ಟ್ ಏನಿದೆ ಅದು ಸಿನಿಮಾದ ಸರ್ಪ್ರೈಸ್. ಅಲ್ಲಿಂದ ತೊಗೊಂಡೋಗುವಂಥ ರೀತಿಯೇ ಬೇರೆ. ಸೊ ಮೊದಲವರೆಗೂ ಅಲ್ಲಿವರೆಗೂ ಆ ಒಂದು ಇದನ್ನು ಕಾಪಾಡ್ಕೊಂಡು ಬರ್ತಾರೆ. ನಮಗೆ ಬೇರೆ ಬೇರೆ ಆ್ಯಂಗಲಲ್ಲಿ ಊಹೆಗಳು ಹೋಗ್ತಾ ಇರುತ್ತೆ. ಸೊ ಫೈನಲಿ ಆ ಟ್ವಿಸ್ಟ್ ಬಂದಾಗ ಎಲ್ಲರೂ ಒಂದು ಕ್ಷಣ ಹಿಂಗೆ ಶಾಕ್ ಆಗುವಂಥದ್ದು. ಇದು ಯಶ್ ಅವ್ರ ವಿಷಯ. ಆದರೆ ಗೀತು ಮೋಹನ್ ದಾಸ್ ಅವರ ಒಂದು ಡೈರೆಕ್ಷನ್ ವಿಷಯಕ್ಕೆ ಹೇಳಲೇಬೇಕು. ಒಬ್ಬ ಮಹಿಳಾ ನಿರ್ದೇಶಕಿಯಾಗಿ ಅವರು ಕಂಡಿರುವಂತಹ ಕನಸು ಮತ್ತು ಅವರು ತೆಗೆದಿರುವಂತಹ ಶಾರ್ಟ್ಸು, ಆ ಮೇಕಿಂಗು, ಆ ವಿಜುವಲೈಸೇಷನ್ನು ಮತ್ತು ಇಷ್ಟೂ ದೊಡ್ಡ ಸಿನಿಮಾವನ್ನು ನಿಭಾಯಿಸಿರುವಂತಹ ರೀತಿ, ಆ ಪ್ರೊಡಕ್ಷನ್ ಡಿಸೈನ್ ಟೀಮ್ಗೆ ಒಂದು ಹ್ಯಾಟ್ಸ್ ಆಫ್ ಹೇಳಬೇಕು. ಆ್ಯಂಡ್ ಈ ಒಂದು ಸಿನಿಮಾನ ತಗೊಂಡಿರೋ ರೀತಿ, ನರೇಟ್ ಮಾಡಿರೋ ರೀತಿ ತುಂಬ ವಿಶೇಷವಾಗಿದೆ. ನನಗೆ ಎಸ್ಪೆಷಲಿ ತುಂಬ ಖುಷಿಯಾಗಿದೆ ಏನಪ್ಪ ಅಂತಂದರೆ, ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಭಾಷೆಯಲ್ಲಿ ಏಕಕಾಲಕ್ಕೆ ಈ ಸಿನಿಮಾನ ಶೂಟ್ ಮಾಡಿದ್ದಾರೆ. ಎಲ್ಲ ಕಲಾವಿದರು, ಆ ಪುಟ್ಟ ಮಗು ಕ್ಯಾರೆಕ್ಟ್ರಿಂದ ಹಿಡಿದು ಪ್ರತಿಯೊಬ್ಬ ಕಲಾವಿದ ಕೂಡ ಕನ್ನಡವನ್ನು ಸ್ಪಷ್ಟವಾಗಿ ಉಚ್ಚರಿಸಿ ಮಾತಾಡಿರುವಂಥದ್ದು. ಅಂದರೆ ನಿಮಗೆ ಸ್ಕ್ರೀನ್ ಮೇಲೆ ನೋಡಬೇಕಾದ್ರೆ ಅವ್ರ ವಾಯ್ಸ್ ಎಲ್ಲ ಬೇರೆಯವ್ರು ಡಬ್ ಮಾಡಿದ್ದಾರೆ ಅಂತ ಅನ್ನಿಸ್ಬೋದು. ಆದರೆ ಅವರ ಲಿಪ್ ಮೂಮೆಂಟ್ ನೋಡಿ, ಅವರ ಎಕ್ಸ್ಪ್ರೆಷನ್ ನೋಡಿ, ಅವರು ಕನ್ನಡದಲ್ಲೇ ವ್ಯವಹರಿಸಿದ್ದಾರೆ, ಕನ್ನಡದಲ್ಲೇ ಮಾತಾಡಿದ್ದಾರೆ, ಕನ್ನಡದಲ್ಲೇ ಪಾತ್ರವನ್ನು ನಿಭಾಯಿಸಿದ್ದಾರೆ. ಪ್ರತಿಯೊಂದು ಕ್ಯಾರೆಕ್ಟರ್ ಕೂಡ, ಎಸ್ಪೆಷಲಿ ನಯನತಾರ ಅವ್ರ ಕ್ಯಾರೆಕ್ಟ್ರು ಮತ್ತು ಕಿಯಾರಾ ಅಡ್ವಾಣಿ ಅವ್ರ ಕ್ಯಾರೆಕ್ಟರ್, ಅವರು ಮತ್ತು ಹುಮಾ ಕುರೇಶಿ, ಇವ್ರ ಪಾತ್ರಗಳೆಲ್ಲ ಕನ್ನಡ ಮಾತಾಡ್ತಿದ್ರೆ ಹಂಗೆ ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇದೆ ಗೊತ್ತಾ. ಅಷ್ಟು ಆಪ್ತತೆಯಾಗಿ ನಮ್ಮವರು ಮಾತಾಡ್ತಿದ್ದಾರೆ, ನಮ್ಮದೇ ಆರ್ಟಿಸ್ಟ್ ಇವರು, ನಮ್ಮ ಮಣ್ಣಿನವರು ಅನ್ನೋ ರೀತಿಯಾಗಿ ನನಗೆ ಫೀಲ್ ಆಗ್ತಾಯಿತ್ತು. ಅಷ್ಟು ಚೆನ್ನಾಗಿ ಗೀತು ಕನ್ನಡವನ್ನು ಮತ್ತು ಇಂಗ್ಲೀಷನ್ನು ಎರಡನ್ನೂ ಅಷ್ಟು ಅಚ್ಚುಕಟ್ಟಾಗಿ ಆ ಭಾಷೆಗಳಲ್ಲಿ ಏಕಕಾಲಕ್ಕೆ ಶೂಟ್ ಮಾಡಿರೋವಂಥದ್ದು. ಮತ್ತು ಅವರ ಒಂದು ಟೇಸ್ಟ್ ಆಫ್ ಸಿನಿಮಾ, ಕತೆ ಹೇಳುವಿಕೆ ಈಗಾಗಲೇ ನಾವು ಮಲಯಾಳಂ ಸಿನಿಮಾಗಳಲ್ಲಿ ನೋಡಿದ್ವಿ. ಬಟ್ ಟಾಕ್ಸಿಕಲ್ಲಿ ಅವರು ತೆಗೆದುಕೊಂಡಿರುವಂಥ ರೀತಿ, ಮಹಿಳೆಯಾಗಿ ಆಮೇಲೆ ಇವತ್ತಿನ ಜನ್ರೇಷನ್ಗೆ ತಾಗುವಂಥ ಮತ್ತು ಒಂದು ಮೇಲ್ ಲೀಡ್ನ, ಒಂದು ಮಾಸ್ ಹೀರೋನ ಇಟ್ಕೊಂಡು, ಒಂದು ಇಷ್ಟು ದೊಡ್ಡ ಹೆಸರು, ಇಷ್ಟು ದೊಡ್ಡ ವರ್ಚಸ್ಸು, ಇಷ್ಟು ದೊಡ್ಡ ಫ್ಯಾನ್ ಫಾಲೋಯಿಂಗ್ ಇರುವಂಥ ಒಬ್ಬ ಮಾಸ್ ಹೀರೋನ ಇಟ್ಕೊಂಡು ಗ್ಲೋಬಲ್ ಸಿನಿಮಾ ಮಾಡ್ತಾರೆ ಅಂತಂದರೆ ಲೆಕ್ಕ ಹಾಕೊಳ್ಳಿ ಅವ್ರು ಇನ್ನು ಯಾವ ರೀತಿಯಾಗಿ ಅವರ ಒಂದು ಸಾಮರ್ಥ್ಯ ಇರಬಹುದು ಅಂತ. ಅದು ಗೀತು ಮೋಹನ್ ದಾಸ್ ಅವರ ಸಾಮರ್ಥ್ಯ ಏನು ಅನ್ನೋದಕ್ಕೆ ಈ ಒಂದು ಸಿನಿಮಾ ಸಾಕ್ಷಿ. ಈ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಆ್ಯಂಡ್ ನಾನು ಅದನ್ನೇ ಹೇಳ್ತಾ ಇದ್ದೆ ಪದೇ ನೀವು ಈ ಸಿನಿಮಾ ಬಗ್ಗೆ ಮಾತಾಡೋದಕ್ಕೆ ತುಂಬ ವಿಷಯ ಇದೆ ರೀ, ತುಂಬ ವಿಷಯ ಇದೆ. ನೀವು ಈ ಸಿನಿಮಾನ ಪಾಸಿಟಿವ್ ಆಗಿ ನೋಡಿ, ತುಂಬ ವಿಷಯಗಳಿದೆ ಮಾತಾಡೋದಕ್ಕೆ. ನಿಮ್ಗೆ ಅನಿಸುತ್ತೆ
ಮೇ ಬಿ ಯಾರೋ ಒಬ್ಬರು ಸಿನಿಮಾ ನೋಡ್ಕೊಂಡು ಬಗ್ಗೆ ಇವಾಗ ಯಾರ್ಯಾರೆಲ್ಲ ಮಾತಾಡ್ತಿದಾರೋ ಅವ್ರಿಗೆ ಒಳಗಡೆ ಒಂದು ಕಾಡಕ್ಕೆ ಶುರುವಾಗಿದೆ. ಒಳಗಡೆ ಇದು ಏನೇನು ನೋಡಿದಾರೋ ಈ ಸಿನಿಮಾದ ಸೀಕ್ವೆನ್ಸ್ ಆಗಲಿ ಡೈಲಾಗ್ಸ್ ಆಗಲಿ ಕಾಡಕ್ಕೆ ಶುರುವಾಗಿದೆ. ಆದರೆ ಬಟ್ ಆ ಮೂಮೆಂಟ್ಗೆ ಅವ್ರಿಗೆ ಏನು ಅನ್ನಿಸ್ತೋ ಗೊತ್ತಿಲ್ಲ, ಅವ್ರು ಯಾಕೆ ಹಂಗೆ ಹೇಳಿದ್ರು ಅಂತ ನನಗೆ ಅರ್ಥ ಆಗ್ತಿಲ್ಲ. ಇನ್ನೊಂದು ಸಲ ಸಿನಿಮಾ ನೋಡಿ ಡೆಫಿನೆಟ್ಲಿ ಟಾಕ್ಸಿಕ್ ಬಗ್ಗೆ ನೀವು ಬೇರೆ ರೀತಿಯಾದ ಒಪಿನಿಯನ್ ಕೊಡ್ತೀರಾ. ಆ ರೀತಿಯಾಗಿ ಈ ಸಿನಿಮಾ ಮೂಡ್ ಬಂದಿರುವಂಥದ್ದು. ಆ್ಯಂಡ್ ಪಾತ್ರಗಳ ಬಗ್ಗೆ ಹೇಳಬೇಕು ನಿಮಗೆ, ಕಿಯಾರಾ ಅದ್ವಾನಿ ಅವರು, ಅಂದರೆ ಅವ್ರದ್ದು ಪಾತ್ರದ ಬಗ್ಗೆ ಲಾಸ್ಟ್ ಪ್ರೆಸ್ ಮೀಟಲ್ಲೇ ಯಶ್ ಅವ್ರು ಹೇಳ್ತಾಯಿದ್ರು, ಅಂದರೆ ಇಡೀ ಕೆರಿಯರ್ ಬೆಸ್ಟ್ ಆಗುತ್ತೆ ಅಂತ. ಮತ್ತು ಅವರು ಕೂಡ ಸ್ವತಃ ಇದು ಕೆರಿಯರ್ ಬೆಸ್ಟ್ ಅಂತ. ನಿಜಕ್ಕೂ ಹೌದು. ಆ ನಾಡಿಯ ಪಾತ್ರದಲ್ಲಿ ಏನು ಪ್ರೇಕ್ಷಕರ ನಾಡಿಯನ್ನು ಮಿಡಿಸಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅಂದರೆ ಅವರು ಬರೋವಂಥ ಅಷ್ಟು ಸೀಕ್ವೆನ್ಸಲ್ಲಿ ಅವರ ಬೋಲ್ಡ್ನೆಸ್ಸು, ಅವರ ಒಂದು ಎಮೋಷ್ನಲ್ ಸೀಕ್ವೆನ್ಸು, ಮತ್ತು ಆ ಬಣ್ಣ ಹಚ್ಚುವ ಆ ಕಲಾವಿದೆಯಾಗಿ ಅವರು ಮಾಡಿರುವಂತಹ ಪಾತ್ರ, ಹಾನೆಸ್ಟಿ ಎದ್ದು ಕಾಣಿಸ್ತಾ ಇದೆ ಅವರ ಒಂದು ಪಾತ್ರದಲ್ಲಿ ಮತ್ತು ಅವರ ಒಂದು ಪರ್ಫಾರ್ಮೆನ್ಸಲ್ಲಿ ತುಂಬ ಹಾನೆಸ್ಟ್ ಇದೆ. ಆ ಹಾನೆಸ್ಟಿನೇ ನಮ್ಮನ್ನ ಹಾಂಟ್ ಮಾಡ್ತಾ ಇರೋದು. ಇಡೀ ಸಿನಿಮಾ ತುಂಬೆಲ್ಲ ಅವರು ಕಾಡ್ತಾರೆ, ನಾಡಿಯ ಕಾಡ್ತಾರೆ. ಆ ಥರದ್ದೊಂದು ಪಾತ್ರ ಮತ್ತು ಮತ್ತು ಅದರ ಜೊತೆಗೆ ಆ ಪುಟ್ಟ ಮಗನ ಪಾತ್ರ ಮಾಡಿರುವಂತಹ ಹುಡುಗ, ಡ್ಯಾಡಿ ನನಗೆ ಹೊರಗಡೆ ಬಂದ್ರೂ ಅದೇ ಹೆಲೋ ಡ್ಯಾಡಿ ಅಂತಲೇ ಅನ್ಬೇಕು ಅನಿಸುತ್ತೆ. ಅಷ್ಟು ಒಂಥರ ನಭದಿಂದ ಬರುವಂತಹ ಪ್ರೀತಿಯ ಪದ ಅಪ್ಪ. ಸೊ ಆ ಡ್ಯಾಡಿ ಅನ್ನೋ ಪದನ ಆ ಹುಡುಗ ಮಾತಾಡಿರೋದು ಅದು ಇಡೀ ಸಿನಿಮಾ ತುಂಬೆಲ್ಲ ಕಾಡುತ್ತೆ. ನಿಮಗೆ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ನಿಮಗೆ. ಸೊ ಆದಷ್ಟು ಬೇಗ ಸಿನಿಮಾ ನೋಡಿ ಅಂತ ನಾನು ಹೇಳ್ತೀನಿ. ಸೊ ಆ ಒಂದು ಪಾತ್ರ ತುಂಬ ಆಪ್ತ ಅಂತ ಅನ್ನಿಸ್ತು. ಅದು ಕೊನೆವರೆಗೂ ಕಾಡುವಂಥ ಪಾತ್ರಗಳು ಅವೆರಡೂ ಕೂಡ. ಇದು ಬಿಟ್ಟರೆ ಹುಮಾ ಕುರೇಶಿ ಅವರ ಪಾತ್ರ, ನಾನು ಮೊದಲೇ ಟ್ರೈಲರ್ ರಿವ್ಯೂ ಸಂದರ್ಭದಲ್ಲಿ ಹೇಳಿದೆ, ಹುಮಾ ಕುರೇಶಿ ಆ ಒಂದು ವಿಯರ್ಡ್ ನಗು ಇದೆ, ಅದೇನೋ ಸಮಥಿಂಗ್ ಸ್ಪೆಷಲ್ ಇದೆ, ಏನೋ ದೊಡ್ಡದೇನೋ ಇದೆ ಅಂತ. ಖಂಡಿತವಾಗ್ಲೂ ಸಿನಿಮಾದಲ್ಲಿ ಅಷ್ಟು ಅವರು ನಟ ರಾಕ್ಷಸಿಯಾಗಿ ಅಭಿನಯಿಸಿರುವಂಥದ್ದು. ಇಲ್ಲಿ ಹುಮಾ ಕುರೇಶಿ ಆಗಲಿ, ನಯನತಾರ ಆಗಲಿ, ಎಲ್ಲರೂ ಕೂಡ, ಎಲ್ಲ ಫೀಮೇಲ್ ಪ್ರೊಟಗನಿಸ್ಟ್ಗಳು ಎಲ್ಲರೂ ಕೂಡ ನೀನಾ ಅನ್ನುವಷ್ಟರ ಮಟ್ಟಿಗೆ ಪೈಪೋಟಿಗೆ ಬಿದ್ದು ಪರ್ಫಾರ್ಮೆನ್ಸ್ನ ಮಾಡಿದ್ದಾರೆ. ನನಗೆ ಫಸ್ಟ್ ಹಾಫಲ್ಲಿ ವಿಶೇಷವಾಗಿ ರಾಕಿಂಗ್ ಸ್ಟಾರ್ ಯಶ್ ಮತ್ತು ಲೇಡಿ ಸೂಪರ್ ಸ್ಟಾರ್ ನಯನತಾರ ಈಕ್ವಲಾಗಿ ಕಾಣಿಸ್ತಾ ಇದ್ರು. ಅಕ್ಕ ಮತ್ತು ತಮ್ಮನ ಒಂದು ಪಾತ್ರದಲ್ಲಿ ಅಷ್ಟರ ಮಟ್ಟಿಗೆ ಅವರು ಪಾತ್ರದೊಳಗೆ ತಲ್ಲೀನರಾಗಿದ್ದಾರೆ ಮತ್ತು ಆ ಒಂದು ಗತ್ತನ್ನು ಮೇಂಟೈನ್ ಮಾಡಿದ್ದಾರೆ. ಲೇಡಿ ಸೂಪರ್ ಸ್ಟಾರ್ ಅಂತ ಅವ್ರನ್ನ ಯಾಕೆ ಕರೀತಾರೆ ಅನ್ನೋದಕ್ಕೆ ಈ ಸಿನಿಮಾ ನೋಡಿ, ಈ ಪಾತ್ರ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಆ್ಯಂಡ್ ಯಶ್ ಅವ್ರದ್ದು ಮತ್ತು ನಯನತಾರ ಅವರ ಒಂದು ಕಾಂಬಿನೇಷನ್ನು, ಒಂದು ಟ್ರೀಟು, ಒಂದು ಎಮೋಷನ್ನು, ಒಂದು ಬಾಂಡಿಂಗು, ಅಕ್ಕ ತಮ್ಮ ಅಂದರೆ ಈಗಿರಬೇಕು ಅಂದರೆ ಮಜಾ ಇದೆ ರೀ. ಅದನ್ನು ಹೇಳೋದಕ್ಕಿಂತ ನೀವು ಸಿನಿಮಾ ನೋಡಿದ್ರೆ ಚೆನ್ನಾಗಿರುತ್ತೆ. ಸೊ ನಯನತಾರ ಅವ್ರನ್ನ ಲೇಡಿ ಸೂಪರ್ ಸ್ಟಾರ್ ಯಾಕಂತಾರೆ ಅಂತ ನಾನು ಒಂದೇ ಮಾತಲ್ಲಿ ಹೇಳಿದ್ದೀನಿ. ಅದನ್ನು ಬಿಟ್ಟರೆ ನೀವು ಸಿನಿಮಾದಲ್ಲೇ ನೋಡಬೇಕು. ಆ್ಯಂಡ್ ಅವರ ಕನ್ನಡ ಲಿಪ್ಸಿಂಕ್, ಅವರು ಕನ್ನಡ ಮಾತಾಡ್ಬೇಕಾದ್ರೆ ಅದು ಎಷ್ಟು ಖುಷಿ ಆಗ್ತಿತ್ತು ಅಂದರೆ, ಈ ಥರದ ಕಲಾವಿದರೆಲ್ಲ ಕನ್ನಡದಲ್ಲಿ ಈ ಥರದ್ದೊಂದು ಪಾತ್ರ ಮಾಡೋದು, ಅವರು ಪರ್ಫಾರ್ಮೆನ್ಸ್ ನೋಡೋದೇ ಖುಷಿ. ಸೊ ನಯನತಾರದ್ದು ವಿಷಯ. ಆ್ಯಂಡ್ ಹುಮಾ ಕುರೇಶಿ ಆಗಲೇ ಹೇಳ್ದಂಗೆ ತಿಂದಾಕಿದ್ದಾರೆ ಅವ್ರದ್ದು ಪಾತ್ರನ. ಆ್ಯಂಡ್ ಪ್ರತಿ ಪಾತ್ರದ ಬರವಣಿಗೆ ಗೀತು ಆ್ಯಂಡ್ ಯಶ್ ಅವ್ರು ಏನು ಬರೆದಿದ್ದಾರೆ, ಆ ಪಾತ್ರಗಳನ್ನು ಬರೆದಿದ್ದಾರೆ, ಆ ಪ್ರತಿ ಪಾತ್ರಕ್ಕೂ ತುಂಬ ಚೆನ್ನಾಗಿ ರೌಂಡ್ ಅಪ್ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಇಡೀ ಸಿನಿಮಾದಲ್ಲಿ ಪ್ರತಿ ಪಾತ್ರವೂ ಕೂಡ ಒಂದು ಸ್ಟಾರ್ಟು, ಒಂದು ಎಂಡು, ಅದು ತುಂಬ ಚೆನ್ನಾಗಿ ಒಂದಕ್ಕೊಂದು ಲಿಂಕ್ ಕೊಡ್ತಾ ಹೋಗ್ತಾರೆ. ಅಷ್ಟು ಕಥೆಯನ್ನು ಅದೇ ರೀತಿ ಇದು ಮಾಡ್ಕೊಂಡು ಬಂದಿದ್ದಾರೆ. ನಾನು ಆಗಲೇ ಹೇಳಿದ್ನಲ್ಲ, ವರ್ಲ್ಡ್ ಸಿನಿಮಾ ನೋಡೋವಂಥವ್ರಿಗೆ, ತುಂಬ ಸಿನಿಮಾಗಳನ್ನು ನೋಡೋವಂಥವ್ರಿಗೆ, ಓದುವಂಥವ್ರಿಗೆ, ಪುಸ್ತಕ ಓದುವಂಥವ್ರಿಗೆ, ಕಥೆಗಳ ಕೇಳುವಂಥವ್ರಿಗೆ ಅಥವಾ ಓದುವಂಥವ್ರಿಗೆ, ಆ ಇಂಟೆಲೆಕ್ಚುಯಲ್ ಮೈಂಡ್ ಸೆಟ್ಸ್ಗೆ ಕಂಪ್ಲೀಟ್ಲಿ ಈ ಸಿನಿಮಾ ನೀಟಾಗಿ ಕೂತ್ಕೊಳ್ಳಿಲ್ಲ ಅಂತಂದರೆ ಇನ್ನೊಂದು ಸಲ ನೋಡಬೇಕು ಅಂತಾದರೂ ಅನ್ನಿಸುತ್ತೆ. ಸೊ ಆ ಥರದ ಒಂದು ಲೇಯರ್ಗಳು ಈ ಸಿನಿಮಾದಲ್ಲಿ ಅಡಗಿದೆ. ಆ್ಯಂಡ್ ಮೆಟಾಫರಿಕ್ಕಾಗಿ ಆ ಸಿನಿಮಾನ ಆ ರೀತಿಯಾಗಿ ತೋರಿಸಿದ್ದಾರೆ. ಇನ್ನೊಂದು ಬಾಲಾಜಿ ಮನೋಹರ್ ಕ್ಯಾರೆಕ್ಟರ್ ಆಗಿರ್ಬೋದು. ಆ್ಯಂಡ್ ಸುದೇವ್ ಕ್ಯಾರೆಕ್ಟರ್ ಹೇಳಲೇಬೇಕು. ಆ್ಯಕ್ಚುಲಿ ಯಶ್ ಅವ್ರು ಹೇಳ್ತಾಯಿದ್ರು ಒಂದು ಪ್ರೆಸ್ ಮೀಟಲ್ಲಿ, ಸುದೇವ್ ಇಲ್ಲಾಂದರೆ ಈ ಸಿನಿಮಾನೇ ಆಗ್ತಾ ಇರಲಿಲ್ಲ ನಿಜಕ್ಕೂ ಅಂತ. ಹೌದು, ಇಡೀ ಸಿನಿಮಾದೊಳಗಡೆ ಸುದೇವ್ ಬಿಗಿನಿಂಗಿಂದ ಎಂಡಿಂಗ್ವರೆಗೂ ಇದ್ದಾರೆ. ಆ್ಯಂಡ್ ಅವರ ಪಾತ್ರ ಒಂದು ವೈಶಿಷ್ಟ್ಯತೆ ಇದೆ, ಒಂದು ಸ್ಟೈಲ್ ಇದೆ. ಆ್ಯಂಡ್ ಆ ಒಂದು ಕಾಂಬಿನೇಷನ್ನು ಆ ಪಾತ್ರ ಇರೋದರಿಂದ ಹೈಲೈಟ್ ಆಗುತ್ತೆ, ಎಲಿವೇಟ್ಗಳು ತುಂಬ ಚೆನ್ನಾಗಾಗುತ್ತೆ, ಅದು ಒಂದು. ಆ್ಯಂಡ್ ಬಾಲಾಜಿ ಮನೋಹರ್ ಅವರು, ಆ್ಯಂಡ್ ಅಗೈನ್ ಅವ್ರು ಮತ್ತೊಬ್ಬ ತುಂಬ ಪ್ರತಿಭಾವಂತ ಕನ್ನಡದ ನಟ. ಆ್ಯಂಡ್ ಸಾಕಷ್ಟು ಕನ್ನಡಿಗರು ಈ ಸಿನಿಮಾದಲ್ಲಿ ನಟಿಸಿರೋದು, ಅಭಿನಯಿಸಿರೋದು ಖುಷಿ ವಿಷಯ. ಆ್ಯಂಡ್ ಸಾಕಷ್ಟು ಕನ್ನಡಿಗರೇ ಕೆಲಸ ಮಾಡಿದ್ದಾರೆ ಈ ಸಿನಿಮಾಗೆ. ಕಲಾವಿದರಾಗಲಿ, ತಂತ್ರಜ್ಞರಾಗಲಿ, ಪ್ರೊಡಕ್ಷನ್ ಡಿಸೈನರ್ಸ್ ಆಗಲಿ, ಎಲ್ಲರೂ ಕೂಡ ಕನ್ನಡಿಗರ ಕೈಗಳು ತುಂಬ ಇದ್ದಾವೆ. ರಾಕಿಂಗ್ ಸ್ಟಾರ್ ಯಶ್ ಆ ಒಂದು ಕನ್ನಡದ ಶಕ್ತಿಯನ್ನು ಕೊಂಡೊಯ್ದು ಮುಂಬೈಯಲ್ಲೇ ಕೂತು ಇಡೀ ಜಗತ್ತಿಗೆ ನಮ್ಮತನವನ್ನು, ನಮ್ಮ ಶಕ್ತಿಯನ್ನು, ನಮ್ಮ ಸಿನಿಮಾ ಟೇಸ್ಟನ್ನು ತೋರಿಸುವಂಥ ಒಂದು ಪ್ರಯತ್ನ ಇಲ್ಲಿ ಮಾಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಆ್ಯಂಡ್ ಇನ್ನೊಂದು ವಿಷಯ ಅಂದರೆ ಎಮೋಷ್ನಲ್ ಮೂಮೆಂಟ್ಸ್ಗೆ ನನಗೆ ಈ ಸಿನಿಮಾ ಎಷ್ಟು ಮಾಸ್ ಆಗಿದೆಯೋ, ಎಷ್ಟು ಕ್ಲಾಸಾಗಿ ಕ್ರಾಫ್ಟ್ ಆಗಿದೆಯೋ, ಎಮೋಷನ್ಸ್ ಅಷ್ಟೇ ಡಿವೈನ್ ಆಗಿದೆ ಅಂತ ಹೇಳ್ಬೋದು. ಎಸ್ಪೆಷಲಿ ಲವ್
ಲವ್ ವಿಷಯಕ್ಕೆ ಬಂದರೆ ಅವರು ಇವತ್ತಿನ ಈ ಒಂದು ಪ್ರಾಕ್ಟಿಕಾಲಿಟಿಯಲ್ಲಿ, ಇವತ್ತಿನ ಈ ಒಂದು ಸ್ವಾರ್ಥತೆಯ ಒಂದು ಮನಸ್ಥಿತಿಯ ಜಗತ್ತಲ್ಲಿ ಒಳಗೊಂದು ಆ ಒಂದು ದೊಡ್ಡ ಅಲೆಗಳು ಬರುವಂಥ ಸಮುದ್ರದೊಳಗಡೆ ಒಂದು ತಾಳ್ಮೆ ಅನ್ನೋ ಒಂದು ತಳಹದಿ ಕೂಡ ಇರುತ್ತೆ ಅನ್ನೋ ಒಂದು ಡೈಲಾಗ್ ಬರುತ್ತೆ. ಸೊ ಆ ರೀತಿಯಾದಂತಹ ಒಂದು ಪಾತ್ರ ರಾಯ. ಆ ರಾಯನ ಮನಸ್ಥಿತಿ ಮತ್ತು ಅವನ ಬದುಕಿನ ಬೇರೆ ಬೇರೆ ಮಜಲುಗಳು, ಅವನ ಜೀವನದಲ್ಲಿ ಬಂದೋಗುವಂಥ ಹೆಣ್ಣುಗಳು, ಅದು ಯಾಕೆ ಏನು ಅನ್ನೋದು ಅದು ತುಂಬ ಮೆಟಾಫರಿಕ್ ಆಗಿ ತುಂಬ ವಿಷಯಗಳನ್ನು ಅವರು ಬಿಡಿ ಬಿಡಿಯಾಗಿ ಹೇಳ್ತಾ ಹೋಗ್ತಾರೆ. ಅದು ಇವತ್ತಿನ ಜನ್ರೇಷನ್ಗೆ ತುಂಬ ಬೇಗ ತಾಗುತ್ತೆ ಮತ್ತು ಬೇರೆ ಬೇರೆ ರೀತಿಯ ಅರ್ಥಗಳು ಅದರಲ್ಲಿ ಅಡಗಿದೆ ಕೂಡ. ಸೊ ಆ ಒಂದು ವಿಷಯಕ್ಕೆ ಬರುತ್ತಾದರೆ ತಾರಾ ಸುತಾರಿಯ ಪಾತ್ರ ಚೆನ್ನಾಗಿ ಕಾಣುತ್ತೆ. ಮತ್ತು ಸಾಕಷ್ಟು ಹಾಲಿವುಡ್ ಕಲಾವಿದರು, ಬೇರೆ ಭಾಷೆಯ ಕಲಾವಿದರು, ಕೊರಿಯನ್ ಕಲಾವಿದರು, ಅಂದರೆ ಭಾರತೀಯ ಕಲಾವಿದರಲ್ಲದೆ ಬೇರೆ ಜಗತ್ತಿನ ಬೇರೆ ಬೇರೆ ಭಾಷೆಯ ಬೇರೆ ಬೇರೆ ಕಲಾವಿದರು ಈ ಸಿನಿಮಾದಲ್ಲಿ ಪಾತ್ರವನ್ನು ಮಾಡಿದ್ದಾರೆ. ಆ ಒಂದು ಏನ್ಷಿಯಂಟ್ ಹಳೇ ಗೋವಾ ಅಥವಾ ಹಳೆಯ ಒಂದು ಪ್ರಪಂಚನ ಅವರು ಕಟ್ಕೊಟ್ಟಿರೋ ರೀತಿ, ಆ ರೆಟ್ರೋ ಸ್ಟೈಲ್ ಆಫ್ ಇದು, ಆ ಸರ್ಕಸ್ಸು ತುಂಬ ಅಥೆಂಟಿಕ್ ಆಗಿ ಆರ್ಟ್ ವರ್ಕ್ ಮಾಡಿದ್ದಾರೆ. ಸೊ ಮೋಹನ್ ಬಿಕೆರೆ ಆ್ಯಂಡ್ ಅದೊಂದು ದೊಡ್ಡ ತಂಡ ಈ ಒಂದು ಆರ್ಟ್ ಕೆಲಸವನ್ನು ಮಾಡಿರುವಂಥದ್ದು. ಆ್ಯಂಡ್ ಮ್ಯೂಸಿಕ್ ವಿಷಯಕ್ಕೆ ಇಲ್ಲಿ ಪ್ರತಿ ಒಂದು ವಿಷಯನೂ ಹೈಲೈಟ್ ಆಗುತ್ತೆ. ಎಸ್ಪೆಷಲಿ ಕಾಸ್ಟ್ಯೂಮ್ಸ್ ವಿಷಯಕ್ಕೆ ರಾಕಿಂಗ್ ಸ್ಟಾರ್ ಯಶ್ ಅವರನ್ನು, ಸಾನಿಯಾ ಸರ್ದಾರಿ ಅವರು ಡಿಸೈನ್ ಅಂದರೆ ಎಷ್ಟು ಬೇರೆ ಲೆವೆಲಲ್ಲಿ ತೋರಿಸಿದ್ದಾರೆ ಈ ಸಿನಿಮಾದಲ್ಲಿ. ಬೇರೆ ಲೆವೆಲ್ ಆಫ್ ಕಾಸ್ಟ್ಯೂಮ್. ಎಸ್ಪೆಷಲಿ ನನಗೆ ಅವರು ಆ ಒಂದು ಕ್ಯಾಪ್ ಹಾಕ್ಕೊಂಡು ಬಂದು ಮಾಸ್ ಎಲಿವೇಟ್ ಆಗುವಂಥ ಸನ್ನಿವೇಶಗಳು, ಸೀಕ್ವೆನ್ಸ್ಗಳು, ಅವ್ರ ಸೂಟ್ಸು ಅವ್ರದ್ದು. ಆಮೇಲೆ ಇನ್ನೊಂದು ಸೆಕೆಂಡ್ ಹಾಫಲ್ಲಿ ಒಂದು ಟ್ರ್ಯಾಕ್ ಬರುತ್ತೆ, ಆ ಕೆಸಿನೋ, ಆ ಗೆಟಪ್ಸು, ವಾವ್, ನೆಕ್ಸ್ಟ್ ಲೆವೆಲಲ್ಲಿ ಆ ಒಂದು ಹಾಲಿವುಡ್ ಹೀರೋ ಥರ ಕಾಣಿಸ್ತಾರೆ ರಾಕಿಂಗ್ ಸ್ಟಾರ್. ಹಾಲಿವುಡ್ ಹೀರೋನೇ ಇವಾಗ. ಸೊ ಆ ರೀತಿಯಾದಂಥ ಕೆಲಸ ನಮ್ಮ ಕನ್ನಡಿಗರು ಮಾಡಿರುವಂಥದ್ದು ಹೆಮ್ಮೆಯ ವಿಷಯ. ಆ್ಯಂಡ್ ಆರ್ಟ್ ವರ್ಕಿಗೆ ಸಂಬಂಧಪಟ್ಟಂಗೆ ಸಿನಿಮಾದೊಳಗಡೆ ಬರುವಂತಹ ಮೇಜರ್ ಪೋರ್ಷನ್ಸ್ ಆಫ್ ಸೀಕ್ವೆನ್ಸು ಆರ್ಟಿಂದನೇ ಆಗಿರುವಂಥದ್ದು, ಸೆಟ್ ಹಾಕೇ ಮಾಡಿರುವಂಥದ್ದು. ಅದು ಎಷ್ಟು ಅಥೆಂಟಿಕ್, ನಂಗೆ ಸೆಟ್ ಅಂತ ಒಂದು ಕಡೆನೂ ಅನಿಸಿಲ್ಲಪ್ಪ. ಇಡೀ ಸಿನಿಮಾದಲ್ಲಿ ಇದು ಸೆಟ್ಟಲ್ಲಿ ಮಾಡ್ತಿದ್ದಾರೆ, ಇದು ಸೆಟ್ಟು ಅಂತ ಒಂದು ಚೂರು ಗೊತ್ತಾಗಿಲ್ಲ, ಅನ್ಸೋದೇ ಇಲ್ಲ. ಅದು ನಿಜವಾದ ಸರ್ಕಸ್ಸು, ಇದು ನಿಜವಾದ ಮನೆ, ನಿಜವಾದ ಒಂದು ಹೋಟೆಲ್ಲು, ಆ ಪಾರ್ಟಿ ಹಾಲು, ಅದು ನಿಜವಾದ ಒಂದು ಸ್ಟ್ರೀಟು, ಹೀಗೆ ಅನ್ನಿಸ್ತಾ ಇತ್ತು. ಒಂದು ಕಡೆನೂ ಅದು ಸೆಟ್ಟು ಅನ್ನೋ ಫೀಲೇ ಬರಲಿಲ್ಲ ಇಡೀ ಸಿನಿಮಾದಲ್ಲಿ. ಅಷ್ಟು ಚೆನ್ನಾಗಿದೆ ವಿ ಎಫ್ ಎಕ್ಸು, ವಿಜುವಲ್ ಎಫೆಕ್ಟ್ಸ್ ಕೆಲಸ ಭಾಳ ಚೆನ್ನಾಗಾಗಿದೆ. ಆ್ಯಂಡ್ ಮ್ಯೂಸಿಕ್ ಬಗ್ಗೆ ಹೇಳಲೇಬೇಕು. ರವಿ ಬಸ್ರೂರವರು ಮಾಸ್ ಎಲಿವೇಷನ್ಸು, ಮಾಸ್ ಸೀಕ್ವೆನ್ಸಲ್ಲಿ ಎಲ್ಲೆಲ್ಲಿ ಯಾರನ್ನ ಬಳಸಬೇಕು ಅನ್ನೋದು ಈ ತಂಡ ಭಾಳ ಚೆನ್ನಾಗಿ ಅರ್ಥಕೊಂಡಿದೆ ಮತ್ತು ಆ ಕೆಲಸವನ್ನು ಅವ್ರಿಗೆ ಕೊಟ್ಟಿದೆ. ಅದು ವಿಶೇಷ. ರವಿ ಬಸ್ರೂರಾಗಲಿ, ವಿಶಾಲ್ ಮಿಶ್ರಾ ಆಗಲಿ, ಅಂದರೆ ಅವರವರ ಕೆಲಸ ಎಲ್ಲೆಲ್ಲಿ ಅವರ ನೈಪುಣ್ಯತೆ ಇದೆ ಅದನ್ನು ತುಂಬ ಚೆನ್ನಾಗಿ ಗೀತು ಆ್ಯಂಡ್ ಯಶ್ ಅವರು ಬಳಸ್ಕೊಂಡಿದ್ದಾರೆ. ಆ್ಯಂಡ್ ಪ್ರೊಡಕ್ಷನ್ ಡಿಸೈನ್ ಬಗ್ಗೆ ಹೇಳ್ತದೆ ಆಗಲಿ, ಅಂದರೆ ಈ ಮ್ಯೂಸಿಕ್ ಆಗಲಿ, ಈ ಒಂದು ಎಲಿವೇಷನ್ಸು, ಇದೆಲ್ಲದರ ಜೊತೆಗೆ ಸಿನಿಮಾಟೋಗ್ರಫಿ ಬಗ್ಗೆ ಮಾತಾಡಬೇಕು. ಆಮೇಲೆ ಪ್ರೊಡಕ್ಷನ್ ಬಗ್ಗೆ ಹೇಳ್ತೀನಿ. ರಾಜೀವ್ ರವಿ ಅವರು ಗೀತು ಮೋಹನ್ ದಾಸ್ ಅವರ ಪತಿ ಕೂಡ ಅವರು. ಅಂದರೆ ಅವರು ಸಿನಿಮಾಗಳು ಮಾಡಿರೋಂಥ ಸಿನಿಮಾಗಳೇ ಒಂದು ದೊಡ್ಡ ಪಟ್ಟಿ ಇದೆ ಆ್ಯಂಡ್ ಲೆಗಸಿ ಇದೆ. ಅವರು ಸಕ್ಸಸ್ ರೇಟ್ ಬೇರೆ ಲೆವೆಲಲ್ಲಿದೆ. ಆ್ಯಂಡ್ ಅವ್ರು ಕಾಣುವಂತಹ ಅವ್ರ ಕಣ್ಣು ನೋಡುವಂತಹ ಕ್ಯಾಮ್ರಾದೊಳಗಡೆ ಅವ್ರ ಕಣ್ಣು ನೋಡುವಂತಹ ರೀತಿಯೇ ಬೇರೆ, ಅವ್ರ ಫ್ರೇಮಿಂಗ್ಸೇ ಬೇರೆ. ಆ್ಯಂಡ್ ಬಿಗಿನಿಂಗಿಂದ ಟಾಕ್ಸಿಕ್ ಮೂವಿ ಶುರುವಾದಾಗಿಂದ ಕೂಡ ಪ್ರತಿ ಫ್ರೇಮನ್ನು ಅದು ಕೆಣಕ್ತಾ ಇತ್ತು. ಅಂದರೆ ಅವ್ರು ಹೆಂಗೆ ಕಲರ್ ಏನು ಚೆನ್ನಾಗಿ ಮಾಡಿದ್ದಾರೆ, ಆ ಕಲರ್ಸು, ಪ್ಯಾಲೆಟು ಆ್ಯಂಡ್ ಆ ಫ್ರೇಮಿಂಗ್ ಡಿಸೈನ್ ಮಾಡೋದು, ಅಂದರೆ ಆ ಕ್ಲೋಸಪ್ ಶಾಟ್ಸು ಎಸ್ಪೆಷಲಿ ಹೊಸದಾಗಿತ್ತು. ಅಂದರೆ ನಾನು ಆಗಲೇ ಹೇಳಿದ್ನಲ್ಲ, ಇದು ಯಾರೂ ಟಚ್ ಮಾಡಿದಾರೆ, ಒಂದಷ್ಟು ವಿಷಯಗಳನ್ನು ಈ ಸಿನಿಮಾದಲ್ಲಿ ಟಚ್ ಮಾಡಿದ್ದಾರೆ, ಎಕ್ಸ್ಪೆರಿಮೆಂಟ್ಸ್ ಮಾಡಿದ್ದಾರೆ. ಪ್ಲೇನಾಗಿ ಈ ಸಿನಿಮಾ ಹಂಗಿದೆ ಹಿಂಗಿದೆ ಅಂತ ಮಾತಾಡೋದಕ್ಕಿಂತ ಒಂದು ಸ್ವಲ್ಪ ಒಳಹೊಕ್ಕು ಈ ಸಿನಿಮಾನ ನೋಡಿ ಅನ್ನೋದು ನನ್ನ ಒಂದು ಅಪೇಕ್ಷೆ ಮತ್ತು ನನ್ನ ಒಂದು ಅಭಿಪ್ರಾಯ. ಯಾಕೆಂದರೆ ನಾನು ಒಳಹೊಕ್ಕು ನಾನು ಅಷ್ಟು ಇವತ್ತು ಗೊತ್ತಿಲ್ಲ ನನಗೆ. ನಾನು ತುಂಬ ಡೀಪಾಗಿ ಸಿನಿಮಾ ನೋಡಿದ್ದೀನೋ, ನಾನು ಯಾಕೆ ಈ ಥರ ಮಾತಾಡ್ತೀನಿ ನನಗೆ ಗೊತ್ತಿಲ್ಲ. ಆ್ಯಂಡ್ ಒಂದಂತೂ ಸತ್ಯ, ನಾನು ಎಕ್ಸೈಟ್ ಆಗಿದ್ದೀನಿ ಈ ಒಂದು ಟಾಕ್ಸಿಕ್ ಮೂವಿ ವಿಚಾರಕ್ಕೆ. ನಾನು ಎಕ್ಸೈಟ್ ಆಗಿದ್ದೀನಿ. ಈ ಒಂದು ಇಡೀ ಕಂಟೆಂಟ್ ನೋಡಿದಾಗ ನನಗೆ ಆ ಎಕ್ಸೈಟ್ಮೆಂಟ್ ಆಯಿತು. ಅದೇ ಕಾರಣಕ್ಕೆ ನಾನು ರಿವ್ಯೂ ಮೊದಲೇ ಫಸ್ಟ್ ಆಫ್ ವಿಷಯನ ನಿಮ್ಮ ಹತ್ರ ಆ ರೀತಿಯಾಗಿ ಹಂಚ್ಕೊಂಡಿದ್ದು ಕೂಡ. ಸೊ ಟೆಕ್ನಿಕಲಿ ಯಾರಿಗೇನು ಕಮ್ಮಿ ಇಲ್ಲ. ಮೇ ಬಿ ನಾನು ಆಗಲೇ ಹೇಳ್ದಂಗೆ ಫಸ್ಟ್ ಆಫ್ ರಿವ್ಯೂ ಟೈಮಲ್ಲಿ ಹೇಳ್ದಂಗೆ ಇದಕ್ಕೆ ಆಸ್ಕರ್ ಪ್ರಶಸ್ತಿ ಅಥವಾ ಗೋಲ್ಡನ್ ಗ್ಲೋಬ್ ಅದೇನು ವರ್ಲ್ಡ್ ಜಾಗತಿಕ ಮಟ್ಟದಲ್ಲಿ ಏನು ಶ್ರೇಷ್ಠವಾದ ಪ್ರಶಸ್ತಿ ಇದೆ, ಆ ಪ್ರಶಸ್ತಿಗಳು ಭಾರತೀಯ ಸಿನಿಮಾ ಆದ ಟಾಕ್ಸಿಕ್ಗೆ ಅಥವಾ ಕನ್ನಡದ ಸಿನಿಮಾದ ಟಾಕ್ಸಿಕ್ಗೆ ಸಿಗಬಹುದು ಅನ್ನೋ ಒಂದು ಅಭಿಪ್ರಾಯ ನನಗೆ ಈ ಒಂದು ಕಂಟೆಂಟ್ನ ನೋಡಿದಾಗ ಸಿಕ್ತು. ಯಾಕೆಂದರೆ ವಿಜುವಲ್ ಎಫೆಕ್ಟ್ಸು ಅಷ್ಟು ಆರ್ಗ್ಯಾನಿಕ್ ಅಂದರೆ ಅಷ್ಟು ನ್ಯಾಚುರಲ್ ಆಗಿ ಅವರು ಮಾಡಿದ್ದಾರೆ ಅಂದರೆ ಲೆಕ್ಕ ಹಾಕ್ಕೊಳ್ಳಿ. ಮತ್ತು ಒಂದೊಂದು ಹೇಳ್ತಾ ಹೋದರೆ ಎಲ್ಲ ವಿಚಾರಕ್ಕೂ ತುಂಬ ವಿಷಯಗಳನ್ನು ಹೇಳುವಷ್ಟು ವಿಷಯ ಈ ಒಂದು ಟಾಕ್ಸಿಕ್ ಸಿನಿಮಾದಲ್ಲಿದೆ. ಆ್ಯಂಡ್ ಆಗಲೇ ಹೇಳ್ದಂಗೆ ಅಂದರೆ ಕನ್ನಡಿಗರು ಈ ಸಿನಿಮಾದಲ್ಲಿ ತುಂಬ ದೊಡ್ಡ ಪ್ರಭಾವ ಬೀರಿದ್ದಾರೆ ಮತ್ತು ಅವರ ಕೌಶಲ್ಯವನ್ನು ಮೆರೆದಿದ್ದಾರೆ ಅಂತ. ಆ ವಿಚಾರಕ್ಕೆ ರುಕ್ಮಿಣಿ ವಸಂತ್. ಸೊ ರುಕ್ಮಿಣಿ ವಸಂತ್ ಇವತ್ತು ಇಡೀ ದೇಶದಾದ್ಯಂತ ಹಲವು ಭಾಷೆಗಳಲ್ಲಿ ಸಿನಿಮಾಗಳನ್ನು ಮಾಡ್ತಿದ್ದಾರೆ. ಸಪ್ತಸಾಗರ ದಾಚೆ ಸಿನಿಮಾದಿಂದ ಈಚೆಗೆ ಅವರ ಒಂದು ವರ್ಚಸ್ಸಾಗಲಿ, ಅವರ ಒಂದು ಹೆಸರಾಗಲಿ, ಅವರೊಂದು ಚಾರ್ಮ್ ಆಗಲಿ ತುಂಬ ದೊಡ್ಡದಾಗಿ ಇಂಡಸ್ಟ್ರಿಯಲ್ಲಿ ಮೆರಿತಾರಂಥದ್ದು. ಆ ವಿಚಾರಕ್ಕೆ ಟಾಕ್ಸಿಕಲ್ಲಿ ಅವರ ಇನ್ವಾಲ್ವ್ಮೆಂಟು, ಅವರ ಕೆಲಸ
ತುಂಬ ಶ್ರೇಷ್ಠವಾಗಿದೆ. ಆ್ಯಂಡ್ ಎಸ್ಪೆಷಲಿ ಯಶ್ ಮತ್ತು ಅವರ ಒಂದು ಕೆಮಿಸ್ಟ್ರಿ ಕಾಂಬಿನೇಷನ್ನು, ಆ ಜರ್ನಿ, ಆ ಸೀರಿಯಸ್ನೆಸ್ಸು ಆ್ಯಂಡ್ ಆ ಎಮೋಷನ್ನು ಬೇರೆ ಬೇರೆ ಲೆವೆಲಲ್ಲೇ ಇದೆ. ಆ್ಯಂಡ್ ಅದು ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಕೂಡ. ಸೊ ಅದನ್ನು ನಾನು ಬಿಡಿಯಾಗಿ ಹೇಳೋದಕ್ಕಿಂತ ನೀವು ಸಿನಿಮಾ ನೋಡಿದ್ರೆ ಚೆಂದ. ಅವರನ್ನು ಸಿನಿಮಾದಲ್ಲೇ ನೋಡಬೇಕು. ಆ ಎಕ್ಸ್ಪ್ರೆಷನ್ಸು, ಆ ಮೂಮೆಂಟ್ಸು, ಅದನ್ನು ಸಿನಿಮಾದಲ್ಲೇ ಅನುಭವಿಸಿದ್ರೆ ಚೆಂದ. ಅದೇ ನನ್ನ ಈ ಪಾತ್ರಗಳು ಅದೇ ನನಗೆ ಪಾತ್ರಗಳ ಬಗ್ಗೆ ಮಾತಾಡ್ತಾನೆ ಇರಬೇಕು ಅನ್ನೋ ಅಷ್ಟು ಇದು. ಆ್ಯಂಡ್ ರಾಕಿಂಗ್ ಸ್ಟಾರ್ ಯಶ್ ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೇ ಅಂತ ಅನಿಸುತ್ತೆ. ಅವರ ಎಫರ್ಟ್ಸು ಅಗೇನ್ ನಾನು ಸಿನಿಮಾ ನೋಡ್ಕೊಂಡು ಬಂದಿದ್ದೀನಿ. ಇನ್ನೂ ಕೂಡ ಆ ಟಿಕೆಟ್ ಅನ್ನೋ ಒಂದು ಪಾತ್ರ, ರಾಯ ಅನ್ನೋ ಒಂದು ಪಾತ್ರ, ಗಂಗಾ ಅನ್ನೋ ಪಾತ್ರಗಳು ಇನ್ನೂ ಬಿಟ್ಟೋಗ್ತಿಲ್ಲ. ಎಲಿಜಬೆತ್ತು, ಎಲ್ಲ ಪಾತ್ರಗಳು ಕೂಡ, ಎಸ್ಪೆಷಲಿ ಆ ಮಗನ ಪಾತ್ರ, ಕ್ಯಾರೆಕ್ಟರ್ಗಳು ಹಂಗೆ ಕಾಡೋಕ್ಕೆ ಶುರುವಾಗಿದೆ. ಸಂಭಾಷಣೆ ತುಂಬ ಹಾಂಟ್ ಮಾಡ್ತಾ ಇದೆ. ನನಗೆ ಇನ್ನೊಂದು ಸಲ ಸಿನಿಮಾ ನೋಡಬೇಕು ಅಂತ ಅನ್ನಿಸ್ತಾ ಇದೆ. ಟೆಕ್ನಿಕಲಿ ನಿಮಗೆಲ್ಲ ಹೇಳಿದೆ ಅಂದರೆ ನಾನು ಟೆಕ್ನಿಕಲಿ ಇದ್ರ ಬಗ್ಗೆ ಮಾತಾಡೋಂಗೆ ಇಲ್ಲ ಬಿಡಿ. ಇದು ವರ್ಲ್ಡ್ ಕ್ಲಾಸ್ ಆ್ಯಂಡ್ ವರ್ಲ್ಡ್ ಬೆಸ್ಟ್ ಕ್ವಾಲಿಟಿ ಆಫ್ ಕಂಟೆಂಟ್ ಕ್ರಿಯೇಷನ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಆ್ಯಂಡ್ KVN ಪ್ರೊಡಕ್ಷನ್ಸು ಮತ್ತು ಮಾಸ್ಟರ್ ಮೈಂಡ್ ಕ್ರಿಯೇಷನ್ಸು ಈ ಒಂದು ಸಿನಿಮಾ ಮಾಡೋದಕ್ಕೆ ಹಾಕಿರುವಂತಹ ಶ್ರಮ ಮತ್ತು ಅವರು ತಗೊಂಡಿರುವಂತಹ ಒಂದು ದೃಢ ನಿರ್ಧಾರ ಮತ್ತು ಆ ಗಟ್ ಫೀಲಿಂಗ್ ಏನಿದೆ, ಇದು ವರ್ಕ್ ಆಗುತ್ತೆ, ಇದು ಇಷ್ಟು ದೊಡ್ಡದಾಗುತ್ತೆ ಅನ್ನೋದು ಅದು ಇವತ್ತು ಸಾಬೀತಾಗಿದೆ. ಇಡೀ ವಿಶ್ವದಾದ್ಯಂತ ಸಿನಿಮಾಗೆ ಸಿಗ್ತಾ ಇರುವಂತಹ ಬೆಂಬಲ, ಪ್ರತಿಕ್ರಿಯೆಗಳು ವಿಶೇಷವಾಗಿದೆ. ಆದರೆ ನನಗೆ ಒಂದೇ ಒಂದು ಅಚ್ಚರಿ, ಕನ್ನಡದಲ್ಲಿ ಮಾತ್ರ ಯಾಕೆ ಈ ರೀತಿಯಾಗಿ ಸಿಗ್ತಾ ಇದೆ ಅಂತ. ಯಾಕೆಂದರೆ ನಾನು ಸಾಕಷ್ಟು ರಿವ್ಯೂಸ್ ನೋಡ್ತಾ ಇದ್ದೆ ಹೊರದೇಶದಲ್ಲಿ. ನನಗೆ ಸುಮಾರು ಜನ ಮೆಸೇಜ್ ಮಾಡ್ತಿದ್ರು, ಅಂದರೆ ಸೈಕ್ ರಿವ್ಯೂಸ್ ಅಂತ, ಅಮೇರಿಕಾದಿಂದ, ಆಸ್ಟ್ರೇಲಿಯಾದಿಂದ ಸೈಕ್ ಆಗಿದೆ ಮೂವಿ ಅಂತ. ಆ ವರ್ಲ್ಡ್ ಸಿನಿಮಾಗಳನ್ನು ನೋಡುವಂತಹ ಅಭಿರುಚಿ ಇರುವಂತಹ ಪ್ರೇಕ್ಷಕರಿಗೆ ಇದು ವಿಶೇಷವಾಗಿದೆ ಸಿನಿಮಾ. ಆದರೆ ರೊಟೀನ್ ಈ ಒಂದು ಪ್ರಾದೇಶಿಕ ಚಿತ್ರಗಳನ್ನು ನೋಡಿಕೊಂಡು ಈ ಥರದ ಸಿನಿಮಾಗಳು ನೋಡ್ತಿರೋಂಥವ್ರಿಗೆ ಇದು ಏನೋ ಬೇರೆ ಅನ್ಸೋಕ್ಕೆ ಶುರುವಾಗಿದೆ. ಸೊ ಹಾಗಾಗಿ ಆ ಥರ ಮಾತಾಡ್ತಾರೆ ಅಂತ ಅನಿಸ್ಬೋದು. ಬಟ್ ಒಂದು ವಿಶ್ವಾಸ ಇದೆ, ಮತ್ತೊಮ್ಮೆ ಸಿನಿಮಾ ನೋಡಿದ್ರೆ ನಿಮಗೆ ಇದು ಪರಿಪೂರ್ಣವಾಗಿ ತಾಗುತ್ತೆ ಅಂತ. ಸೊ ನನಗೆ ಆ ಒಂದು ಅಭಿಪ್ರಾಯ ನನ್ನಲ್ಲಿ ಶುರುವಾಗಿದೆ. ನಾನು ಕೂಡ ಇನ್ನೊಂದು ಸಲ ಸಿನಿಮಾ ನೋಡಬೇಕು ಅಂತ ಅನ್ನಿಸ್ತಾ ಇದೆ. ಮೊದಲನೇ ಬಾರಿಗೆ ಸಿನಿಮಾ ನೋಡಿದ್ದಕ್ಕೆ ನನಗೆ ಇಷ್ಟು ವಿಷಯಗಳು ನಿಮ್ಮ ಹತ್ರ ಹೇಳ್ಕೋಬೇಕು ಅನಿಸ್ತದೆ. ಮತ್ತು ಇನ್ನೊಂದು ಸಲ ನೋಡಬೇಕು ಅಂತ ಅನಿಸುವಂತಹ ಸಿನಿಮಾನೇ ಇದು. ಯಾಕೆಂದರೆ ಆ ನರೇಷನ್ನು, ಆ ನರೇಟಿವ್ ಪ್ಯಾಟ್ರನ್ನು ಮತ್ತು ಆ ಪಾತ್ರಗಳು ಕಂಪ್ಲೀಟ್ ಆ ಒಂದು ಸಿನಿಮ್ಯಾಟಿಕ್ ಇಲ್ಲಿದೆ. ಸುಮಾರು ವಿಷಯಗಳಿಗೆ ಸಿನಿಮಾ ಥರ ನೋಡಬೇಕು. ಸಿನಿಮ್ಯಾಟಿಕ್ಕಾಗಿ ಸಿನಿಮಾ ಅನ್ನೋದೇ ಅದಕ್ಕೇ. ಸಿನಿಮಾ ಯಾವಾಗಲೂ ಕಾಲ್ಪನಿಕ ಪ್ರಪಂಚ, ಕಾಲ್ಪನಿಕವಾಗಿ ಮಾಡಿರುವಂತಹ ಆ ಕಂಟೆಂಟ್ ಕ್ರಿಯೇಷನ್. ಹೌದು, ಎರಡೂ ಥರನೂ ಇದೆ. ರಿಯಲಿಸ್ಟಿಕ್ ಸಿನಿಮಾಗಳು ನೈಜವಾಗಿ ಮಾಡುವಂಥದ್ದು ಅದು ಒಂದು ವಿಭಾಗ. ಆದರೆ ಕಾಲ್ಪನಿಕವಾಗಿ, ಫ್ಯಾಂಟಸಿಯಾಗಿ ಆ ಒಂದು ಕಾಲ್ಪನಿಕ ಕಥೆಗಳು, KGF ಕೂಡ ಕಾಲ್ಪನಿಕ ಕಥೆ. ಸೊ ಅಲ್ಲಿ ಯಾವ ಲಾಜಿಕ್ಕು ಇದಾಗಿಲ್ಲ. ಆ ಹೀರೋಯಿಸಮ್ ವರ್ಕ್ ಆಯಿತು, ಆ ಒಂದು ಎಮೋಷನ್ ವರ್ಕ್ ಆಯಿತು. ಸೊ ಅಗೇನ್ ಇಲ್ಲಿ ಈ ರೀತಿಯಾದಂಥ ಮಾನವೀಯ ಮೌಲ್ಯಗಳು ಮತ್ತು ಅಂದರೆ ಬಡತನ, ಹಸಿವು ಮತ್ತು ಜೀವನ ಕಟ್ಕೊಳ್ಳುವಿಕೆ, ಅದರ ನಡುವೆ ಸಂಬಂಧಗಳು, ಪರಸ್ಪರ ತ್ಯಾಗ ಅನ್ನೋ ಒಂದು ಪಾಯಿಂಟ್ ಇಲ್ಲಿ ತುಂಬ ದೊಡ್ಡದಾಗಿದೆ. ನಾನು ಅದನ್ನೇ ಹೇಳಿದ್ದು. ಅಂದರೆ ನಾವೆಲ್ಲರೂ ಕೂಡ ಏನೋ ಕಳ್ಕೊತಾ ಇದ್ದೀವಿ, ಏನೋ ಒಂದು ಮಿಸ್ ಮಾಡ್ತಾ ಇದ್ದೀವಿ, ಹಪಾಹಪಿಲಿದ್ದೀವಿ, ಯಾವುದೋ ಡೈರೆಕ್ಷನಲ್ಲಿ ಯಾವುದೋ ಒಂದು ಗಳಿಸ್ಕೊಳ್ಳೋದಕ್ಕೋಸ್ಕರ ತುಂಬ ವಿಚಾರಗಳನ್ನು ಮಿಸ್ ಮಾಡ್ತಾ ಇದ್ದೀವಿ, ನೆಗ್ಲೆಕ್ಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಆ ಗಿಲ್ಟ್ ಅನ್ನೋದೇನಿದೆ, ಆ ಗಿಲ್ಟು ನಮ್ಮನ್ನು ಕಾಡೋಕ್ಕೆ ಶುರು ಮಾಡಿದಾಗ ಇದೆಲ್ಲವೂ ರಿಲೀಸ್ ಆಗುತ್ತೆ. ಈ ಸಿನಿಮಾ ಒಂದು ರೀತಿಯಾಗಿ ಆ ಒಂದು ಗಿಲ್ಟನ್ನು ಕಾಡಿಸುವಂಥ ಒಂದು ಕಂಟೆಂಟ್ ಇದರಲ್ಲಿ ನಾನು ಕಂಡೆ. ಇನ್ನೊಂದು ಗಮನಿಸಿದ್ದು ಈ ಕಂಟೆಂಟಲ್ಲಿ ಏನಪ್ಪ ಅಂತಂದರೆ, ನಿನ್ನೊಳಗಿನ ವಿಷ ನಿನ್ನನ್ನೇ ಸುಡುತ್ತೆ, ಅದು ನಿನ್ನನ್ನೇ ಇದು ಮಾಡುತ್ತೆ, ನರಳಿಸುತ್ತೆ. ಅಂದರೆ ಇಲ್ಲಿ ಸುಮಾರು ಅವರು ಬಿಗಿನಿಂಗೇ ಒಂದು ಡೈಲಾಗ್ ಹೇಳ್ತಾರೆ, ನಿನ್ನೊಳಗಿನ ಟಾಕ್ಸಿಕ್ ಅನ್ನೋ ಒಂದು ವಿಷಯ. ಮತ್ತು ಕೊನೆಗೆ ಆ ನೆನಪುಗಳು ಸುಮಾರು ಬರುತ್ತೆ ಡೈಲಾಗ್ಸ್. ಅದಕ್ಕೆ ನಾನು ಇನ್ನೊಂದು ಸಲ ಪಿಕ್ಚರ್ ನೋಡಬೇಕು ಅಂತ ಅನಿಸಿದ್ದು. ಅದೆಲ್ಲವೂ ನನಗೆ ಇವಾಗ ಅರ್ಧಂಬರ್ಧ ಅಂತ ಅನ್ಸೋಕ್ಕೆ ಶುರುವಾಗಿದೆ. ಇನ್ನೊಂದು ಸಲ ನೋಡಿದ್ರೆ ಪರಿಪೂರ್ಣವಾಗಿ ಈ ಕಂಟೆಂಟ್ ಬಗ್ಗೆ ಮಾತಾಡಬೇಕು ಅಂತ ಅನಿಸುತ್ತೆ. ಸೊ ಇದು ನನ್ನ ಅಭಿಪ್ರಾಯ. ನಾನು ಕಂಡಂತಹ ಒಂದು ಟಾಕ್ಸಿಕ್ ಇದು, ನನಗನ್ಸಿದಂತಹ ವಿಷಯಗಳಿವು. ತುಂಬ ಸುದೀರ್ಘವಾಗಿ ನಾನು ಮಾತಾಡಿದ್ದೀನಿ ಅಂತ ನಿಮ್ಗೆ ಅನಿಸ್ಬೋದು. ಬಟ್ ನನಗನ್ಸಿದ ಅನಿಸಿಕೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಈ ಥರದೊಂದು ಪ್ರಯತ್ನಕ್ಕೆ ನಾವೆಲ್ಲರೂ ಜೊತೆಯಾಗಿ ನಿಲ್ಲಬೇಕು, ಬೆನ್ನು ತಟ್ಟಬೇಕು. ಕನ್ನಡದ ಮಣ್ಣಲ್ಲಿ ಹುಟ್ಟಿ, ಕನ್ನಡದ ಮಣ್ಣಿನಿಂದ ಇಡೀ ವಿಶ್ವಕ್ಕೆ ಈ ಒಂದು ಜಾಗತಿಕ ಮಟ್ಟದಲ್ಲಿ ಸಿನಿಮಾವನ್ನು ಇವತ್ತು ಇಡೀ ಜಗತ್ತು ಈ ಸಿನಿಮಾ ಬಗ್ಗೆ ಮಾತಾಡ್ತಿದೆ, ರಾಕಿಂಗ್ ಸ್ಟಾರ್ ಯಶ್ ಬಗ್ಗೆ ಮಾತಾಡ್ತಿದೆ ಅಂತಂದರೆ ಸುಮ್ಮನೆ ಮಾತಲ್ಲ. ಅದನ್ನು ಮಾಡೋದಕ್ಕೆ ಅವರು ಪಟ್ಟಿರುವಂತಹ ಶ್ರಮ, ಹಠ, ಛಲ, ಹೋರಾಟ ಅದೆಲ್ಲವೂ ಕೂಡ ಸಾಕಷ್ಟು ಮುಂದಿನ ಪೀಳಿಗೆಯ ಸಿನಿಮಾ ವಿದ್ಯಾರ್ಥಿಗಳಿಗೆ, ಸಿನಿಮಾ ಆಸಕ್ತರಿಗೆ ಎಲ್ಲವೂ ಕೂಡ ಸ್ಫೂರ್ತಿ. ಇವತ್ತು ಇಷ್ಟರ ಮಟ್ಟಿಗೆ ಹೋಗಿ ಮುಟ್ಟಿರೋದು. ಸಕ್ಸಸ್ಸು ಫೇಲ್ಯೂರ್ ಎಲ್ಲ ಕಡೆ ಬರುತ್ತೆ, ಆದರೆ ಪ್ರಯತ್ನ ಅನ್ನೋದಿದೆಯಲ್ಲ, ಅದು ಎಲ್ಲರೂ ಮಾಡೋಕ್ಕಾಗದೇ ಇರೋದು. ಸೊ ಆ ಪ್ರಯತ್ನ ಮಾಡೋನೇ ನಿಜವಾದ ಹೀರೋ. ಸೊ ಇವತ್ತಿಗೆ ಟಾಕ್ಸಿಕ್ ಸಿನಿಮಾದ ಇಡೀ ತಂಡ ನಮ್ಮೆಲ್ಲರಿಗೂ ಸ್ಫೂರ್ತಿ ಮತ್ತು
ಅವರು ಈ ಒಂದು ಮಟ್ಟಕ್ಕೆ ಮುಟ್ಟಿದ್ದಾರೆ ಅನ್ನೋದೇ ದೊಡ್ಡ ಯಶಸ್ಸು, ದೊಡ್ಡ ಗೆಲುವು. ಆ್ಯಂಡ್ ಇದರ ಹೊರತಾಗಿ ಇಡೀ ವಿಶ್ವ ಈ ಸಿನಿಮಾದ ಪ್ರಯತ್ನವನ್ನು ಕೊಂಡಾಡ್ತಿದೆ. ಅದೇ ಕಾರಣಕ್ಕೆ ಅಡ್ವಾನ್ಸ್ಡ್ ಬುಕ್ಕಿಂಗೇ ಇಷ್ಟು ದೊಡ್ಡ ಮಟ್ಟದಲ್ಲಾಗಿದೆ, ದಾಖಲೆಯಾಗಿದೆ. ಸೊ ಇವತ್ತು ಮೊದಲನೇ ದಿನ ಬುಧವಾರ ಇಡೀ ವಿಶ್ವದಾದ್ಯಂತ ಸಿನಿಮಾ ರಿಲೀಸ್ ಆಗಿದೆ. ಬೆಳಗಿನಿಂದಲೇ ಸಾಕಷ್ಟು ಕಡೆ ಶೋಗಳಾಗಿದೆ. ಎಸ್ಪೆಷಲಿ ಟಾಲಿವುಡಲ್ಲಿ ತುಂಬ ದೊಡ್ಡದ ಮಟ್ಟದ ಓಪನಿಂಗ್ ಪಡ್ಕೊಂಡಿದೆ. ಬೇರೆ ಬೇರೆ ಇಂಡಸ್ಟ್ರಿಗಳಲ್ಲಿ ಈ ಥರದ ಒಂದು ಸಿನಿಮಾ ಅಂದರೆ ರಾಕಿಂಗ್ ಸ್ಟಾರ್ ಯಶ್ ಅವರ ಸಿನಿಮಾ ಬೇರೆ ಬೇರೆ ಲ್ಯಾಂಗ್ವೇಜಲ್ಲೂ ಕೂಡ ಹೊಸ ದಾಖಲೆಯನ್ನು ಸೃಷ್ಟಿ ಮಾಡಿದೆ ಗಳಿಕೆಯಲ್ಲಿ. ಸೊ ಅದೆಲ್ಲ ವಿಷಯವನ್ನು ನಿಮಗೆ ನಾನು ಡೀಟೇಲ್ಡಾಗಿ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಟಾಕ್ಸಿಕ್ ರಿವ್ಯೂ ಅಥವಾ ಅಭಿಪ್ರಾಯ ಅಂತ ನಾನು ಏನು ಹೇಳಿದೆ, ಸೊ ನನಗನ್ಸಿದ್ದು ವಿಷಯ ಎಷ್ಟು. ನಿಮಗೆ ಈ ವಿಡಿಯೋ ನೋಡಿದ ಮೇಲೆ ನೀವು ಸಿನಿಮಾ ನೋಡಿದರೆ ನಿಮ್ಗೆ ಏನು ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ. ಅಥವಾ ನೀವು ಈ ವಿಡಿಯೋ ಇನ್ನೂ ಸಿನಿಮಾ ನೋಡಿಲ್ಲ ಅಂತಂದರೆ ಈ ವಿಡಿಯೋ ನೋಡಿದ್ಮೇಲೆ ಹೊರಗೆ ಏನೆಲ್ಲ ನಿಮಗೆ ರಿವ್ಯೂಸ್ ಬಂದಿದೆ ಅಥವಾ ಬರಹಗಳು ಯಾರ್ಯಾರು ಏನೇನೋ ಹಾಕ್ಕೊಂಡಿದ್ದಾರೆ ಅವರವರ ಪರ್ಸೆಪ್ಷನ್ಗಳನ್ನು, ಅದು ಯಾವುದನ್ನೂ ನೋಡದೆ ಅಥವಾ ನೋಡಿದರೂ ಅದನ್ನೆಲ್ಲ ಮರೆತು ಸಿನಿಮಾಗೆ ಹೋಗಿ ಒಂದು ಸಲ ನೀವು ಯಾವುದೇ ಪ್ರಿಜುಡೈಸ್ಡ್ ಆಗದೆ, ಯಾವುದೇ ನಿರೀಕ್ಷೆಗಳನ್ನ ಇಟ್ಕೊಂಡು ಇಲ್ಲದೆ ಖಾಲಿ ಮನಸ್ಸಲ್ಲಿ ಹೋಗಿ ಟಾಕ್ಸಿಕ್ ನೋಡಿ, ಪಾಸಿಟಿವ್ ಆಗಿ ನೋಡಿ, ತುಂಬ ಪಾಸಿಟಿವ್ ವಿಚಾರಗಳನ್ನು ಹೊತ್ಕೊಂಡು ಹೊರಗಡೆ ಬರ್ತೀರಾ. ಸೊ ಇದಿಷ್ಟು ವಿಷಯ. ನಮಸ್ಕಾರ.